ಹೇಳಿದರೆ ಅವರು ಮೊನ್ನೆ ಕಾಲ್ ಮಾಡಿ ಕೂಡ ಹೇಳಿದ್ದಷ್ಟೇ, ಬುರುಡೆ ಗ್ಯಾಂಗ್ ಮಾಡಿದ್ದೀರಿ, ಬುರುಡೆ ಗ್ಯಾಂಗ್ ಮಾಡಿದ್ದೀರಿ, ಬುರುಡೆ ಗ್ಯಾಂಗ್ ನಮ್ಮದು. ಹಾಗಾದರೆ ಅವರು ಬುರುಡೆ ಗ್ಯಾಂಗಿನವರು ಅಂತ ಹೇಳಿದ ಅದನ್ನು ಅವರೇ ಒಪ್ಪಿಕೊಂಡ ಹಾಗೆ ಆಯ್ತಲ್ಲ. ನಾಗೇಶ್ ಶೆಟ್ಟಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಂತ ಹೇಳುವ ವ್ಯಕ್ತಿ ನಮಗೆ ಫೋನ್ ಮಾಡಿದ್ದಾನೆ. ಫೋನ್ ಮಾಡಿದ್ದಾಗೆ ನಾನು ಕೇಳಿದೆ ಏರ್ ಮಾರೆ ಅಂತ ಕೇಳಿದೆ. ಅದಕ್ಕೆ ಏರ್ ಮಾರೆ ಫೋನ್ ಮಾಡ್ತಾರೆ ಅಂಕಲ್ ಊರ್ದಾರ ಅಂತ ಹೇಳಿದೆ. ಅದಕ್ಕೆ ಅಂದದಾನೆ ಹೇಳಿ ನಿಕ್ಲೆ ಗಾಜನ ನೆರ್ತಿನ ಮಾರೆ ಅಂತ ಹೇಳಿದೆ. ಆ ನೆರನಿನ ಕಡಪುಡು ಅಂತ ಹೇಳಿದೆ, ಕಳಿಸಿದ್ದಾನೆ. ನಾನು ಕೇಳಿದೆ ಇದರಲ್ಲಿ ವಿಷಯ ಏನು ಗೊತ್ತುಂಟ ಸರ್, ನೋಡಿ ಆ ವ್ಯಕ್ತಿಗೆ ನಮಗೆ ಬೈಬೇಕಿತ್ತು, ನನಗೆ ಅವ ಫೋನ್ ಮಾಡಿ ಬೈದರೆ ನಾನು ಅವರಿಗೆ ಬೈತೇನೆ. ನನ್ನಂದ್ರೆ ಕೇಳುವ ತಾಳ್ಮೆ ನಮಗಿಲ್ಲ. ಯಾಕಂತ ಹೇಳಿದರೆ ನಾನು ದುಡ್ದು ತಿನ್ನುವುದು, ಕದ್ದು ತಿನ್ನುವುದಲ್ಲ. ಮತ್ತೊಬ್ಬರಿಗೆ ಮೋಸ ಮಾಡಿ ಮತ್ತೊಬ್ಬರದನ್ನು ಲೂಟಿ ತಿನ್ನುವವರಲ್ಲ ನಾವು ಹಗಲಿರಲು ದುಡಿದು ತಿನ್ನುವವರು. ಹಾಗಿರುವಾಗ ನಮಗೆ ಹೆಮ್ಮೆ ಉಂಟು. ನಾನು ಅದಕ್ಕೆ ಹೇಳಿದೆ ಆ ಜನ ಯಾಕೆ ಫೋನ್ ಮಾಡಲಿಲ್ಲ ಅಂತ ಹೇಳಿದರೆ, ನಮಗೆ ಅವರು ಫೋನ್ ಮಾಡಿದರೆ ನಾವು ಅವರಿಗೆ ಕೌಂಟ್ರ್ ಕೊಡ್ತೇವೆ. ಅವರಿಗೆ ಬೇಕಾದ ವಿಷಯ ಅಂತ ಯಾವುದು ಅಂತ ಹೇಳಿದರೆ ಕೌಂಟ್ರ್ ಕೊಡಬಾರ್ದು, ಯಾನಾಗಿ ನೆರ್ತೆ ಅಂತ 4 ಮಂದಿ ಮುಂದೆ ಹೇಳಬೇಕು ಅಷ್ಟೇ. ನಮಗೆ ನೋಡಿ ಅವರ ಭಾಷೆಯಲ್ಲೂ ನಮಗೆ ಮಾತಾಡಲಿಕ್ಕೆ ಗೊತ್ತುಂಟು. ನಾವೆಲ್ಲ ಮತ್ತೆ ಆ ಜನ ಹೇಳಿದೆ ಎನ್ನ ಪೆದಂಬು ಗೊತ್ತುಜ್ಜಿ, ಇದು ಪೆದಂಬೆ ಅಲ್ಲ, ನಮ್ಮ ಲೆಕ್ಕದಲ್ಲಿ ಇದು ಪೆದಂಬೆ ಅಲ್ಲ. ನಾವು ಒಮ್ಮೊಮ್ಮೆ ಮಾತಾಡುವ ಪೆದಂಬು ಇದಕ್ಕಿಂತ ಭಯಂಕರ ಕಾರಣ. ನಾವು ಆ ಜನ ನಾವು ಪೆದಂಬು ಮಾತಾಡಿದರೆ ಆ ಜನ 3 ದಿವಸ ಯೋಚನೆ ಮಾಡಬೇಕು, ಈ ಶಬ್ದದ ಅರ್ಥದಾದ ಮರೆ ಅಂತ ಆ ಜನ ಯೋಚನೆ ಮಾಡಬೇಕು. ಅಂಥ ಪೆದಂಬು ನಮ್ಮಲ್ಲಿ ಉಂಟು. ಅವರು ಫೋನ್ನಲ್ಲಿ ಪ್ರಜ್ವಲ್ ಅವರು ಕಿದೂರಿನಲ್ಲಿ ಯಕ್ಷಗಾನ ಪ್ರದರ್ಶನ ಆಗ್ತಾ ಇರುವ ಸಂದರ್ಭದಲ್ಲಿ ಫೋನ್ನಲ್ಲಿ ಮಾತಾಡಿದ್ದಾರೆ. ಅವರು ಇದನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಹೌದು, ಅವರು ಎಲ್ಲಿಂದ ಮಾತಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಮತ್ತು ಜಾತಿಯ ಬಗ್ಗೆ ವೈಷಮ್ಯ ಬಿತ್ತುವಂಥ ಕೆಲಸ ಕೂಡ ಮಾಡಿದ್ದಾರೆ. ನೀನು ಆಯೆ ಬಂಟಗೆ ಬಿಟ್ನೆ ಏನಾತು ಜೈನಾಗ ಬಿಟ್ನೆ ಏನಂತ ಗೊತ್ತಾವಡು ಹೀಗೆಲ್ಲ ಭಾಷೆ ಪ್ರಯೋಗ ಮಾಡಿದ್ದಾರೆ. ಇಂತೆಲ್ಲ ಒಬ್ಬ ಸಮಾಜದಲ್ಲಿ ಸಾಧ್ಯ ಇಲ್ಲ, ನ್ಯಾಯ ಕೊಡಿಸುವಂಥ ಯೋಗ್ಯತೆ ಇಲ್ಲಂಥ ವ್ಯಕ್ತಿಯ ಬಾಯಲ್ಲಿ ಸುಸಂಸ್ಕೃತವಾದ ಶಬ್ದಗಳು ಬರಬೇಕು. ಈ ರೀತಿ ಅವಿವಾಚ್ಯವಾಗಿ ನಿಂದನೆ ಮಾಡುವುದಂದರೆ ಕಲಾವಿದರು ನಾವು ಸಮಾಜದ ಆಸ್ತಿಗಳು. ನಾವು ಯಾವುದಾದ್ರೂ ಒಂದು ವಿಚಾರವನ್ನು ಇಟ್ಕೊಂಡು ಸಮಾಜಕ್ಕೆ ಯಾವುದಾದ್ರೂ ಒಂದು ಸಂದೇಶವನ್ನು ಕೊಡ್ತಾ ಇದೆ. ನಮ್ಮದು 150-200 ಎಪಿಸೋಡ್ ಆಯಿತು. ಪ್ರತಿಯೊಂದು ವಿಚಾರವನ್ನು ತೆಗೆದುಕೊಂಡು ಕೊನೆಗೆ ಯಾವುದಾದ್ರೂ ಒಂದು ಒಳ್ಳೆಯ ಸಂದೇಶವನ್ನು ಈ ಮುಖಾಂತರ ಕೊಡ್ತಾ ಇದ್ದವರು ನಾವು. ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ. ಹೌದು 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 ಸರ್, ನಮಗೆ ನ್ಯಾಯ ಕೊಡಬೇಕಲ್ಲ ಸರ್. ನಮಗೆ ಕಾನೂನಿನ ಮೇಲೆ ಗೌರವ ಇರುವವರು ನಾವು ಕಲಾವಿದರು. ಮತ್ತು ಅದು ಈಗ ಏನಾಗಿದೆ ಅಂತ ಕೇಳಿದರೆ, ಕಲಾವಿದರಿಗೆ ಬೈಯುವುದು ಅಂತ ಹೇಳಿದರೆ ಎಲ್ರಿಗೆ ಒಂದು ಇದು ಫ್ಯಾಷನ್ ಆಗಿದೆ ಈಗ, ಹವ್ಯಾಸ ಒಂದು. ಹೌದು, ಅಂದರೆ ಕಲಾವಿದ ಅಂತ ಹೇಳಿದರೆ ಯಾರು ಬೇಕಾದರೂ ಮಾತಾಡ್ಬೋದು ಅಂತ ಅವನ ಬಗ್ಗೆ. ನಾವು ಇದನ್ನು ಖಂಡಿಸದೇ ಇದ್ದರೆ ಸರ್ ಮುಂದೆ ಇದು ಮುಂದುವರಿತದೆ. ಯಾಕಂದರೆ ಕಲಾವಿದರದೆಲ್ಲ ಪಾತಿರ್ಜೀರಿ ಮಣಿಪಿಜೀರಿ ಎಂಕ್ಲು ಹೆಂಚಿನ ಬೋಣ್ಲ ಮಲ್ಪುಲಿ ಅನ್ನುವಂಥ ಮನೋಭಾವನವರಲ್ಲಿ ಬೆಳೀತದೆ. ಅದಕ್ಕಾಗಿ ನಾವು ಏನು ಯಾವುದು ಮೇಡಮ್? ಹಾಂ, ಯಾವ ಹೌದು, ಇಲ್ಲ ಮೇಡಮ್, ಇಲ್ಲ ನಾವು ಯಾರನ್ನ ಆ ಬಗ್ಗೆ ಕೇಳಿಕೊಂಡಿಲ್ಲ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಕಾನೂನಿನ ಅಡಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಈಗ ನೀವು ತುಂಬ ವರ್ಷದಿಂದ ಯಕ್ಷಗಾನ ನೀವು ಕೂಡ ಯಕ್ಷಗಾನದ ಹೆಸರು ಮಾಡಿದ್ರು. ಯಕ್ಷಗಾನದೆಲ್ಲ ಕೆಲವೊಂದು ಡೈಲಾಗ್ ಇರುತ್ತೆ, ಅದು ಚೌಕಟ್ಟಿನ ಒಳಗೇನೆ ಇರಬೇಕು ಹೊರತು ಅದು ಕೆಲವರಿಗೆ ಗಾಸಿ ಮಾಡ್ತಾ ಅವರಿಗೆ ನೋವುಂಟು ಮಾಡಲಿ ಕೆಲವೊಂದು ಬೇರೆ ಬೇರೆ ಆ್ಯಂಗಲಲ್ಲಿ ನಿಂತುಕೊಂಡು ಅದು ಎಷ್ಟರ ಮಟ್ಟಿಗೆ ಸರಿ ನೋಡಿ ಸರ್. ಅದು ಯಕ್ಷತೆಲಿಕೆಯನ್ನು ಇದು ಟೆಲಿಕಾಸ್ಟ್ ಆಗುವಾಗ ಅದರ ಮುಂದೆ ಒಂದು ಪೋಸ್ಟರ್ ಹಾಕ್ತೇವೆ ನಾವು. ಈ ಸಂಚಿಕೆಯಲ್ಲಿ ಬರುವ ಎಲ್ಲ ಪಾತ್ರಗಳು, ಎಲ್ಲ ಸನ್ನಿವೇಶಗಳು ಎಲ್ಲವೂ ಕಾಲ್ಪನಿಕ, ಇದನ್ನು ಹಾಸ್ಯವಾಗಿ ಸ್ವೀಕರಿಸಿಕೊಳ್ಳಿ ಅಂತ ನಾವು ಮಾಡ್ತೇವೆ. ಮತ್ತು ಆ ಕಾರ್ಯಕ್ರಮ ನಿಮಗೆ ಸಂಪೂರ್ಣವಾದಂಥ ಯಕ್ಷಗಾನ ಅಂತ ನಾವು ಎಲ್ಲಿಯೂ ಹೇಳಲಿಲ್ಲ. ಯಕ್ಷಗಾನ ಅಂತ ಹೇಳಿದರೆ ಇದ್ದಾರೆ. ಹೌದು ಸರ್, ನೋಡಿ ನಾವು ಪೌರಾಣಿಕ ಪ್ರಸಂಗದಲ್ಲಿ ಅದಕ್ಕೊಂದು ಚೌಕಟ್ಟುಂಟು, ಹೀಗೆ ಇರಬೇಕು, ಹೀಗೆ ಮಾಡಬೇಕು. ಅದರಲ್ಲಿ ನಾವೆಲ್ಲ ವೇಷ ಮಾಡುವಾಗ ಇಷ್ಟರವರೆಗೆ ಅಂಥದ್ದು ಯಾವುದನ್ನು ಅಸಂಬದ್ಧ ಎಲ್ಲ ನಾವು ಸೇರಿಸುವುದಿಲ್ಲ. ಇದಂದರೆ ತುಳು ಪ್ರಸಂಗ. ತುಳು ಪ್ರಸಂಗದಲ್ಲಿ ಇದು ಮನೋರಂಜನೆಗೆ ಅಂತ ಮಾಡುವುದು ಅಂತೇಳಿ ಯೋಚನೆ ಮಾಡಿ ನಾವು ಅಂಥದ್ದನ್ನೆಲ್ಲ ಕೆಲವು ಶಬ್ದಗಳನ್ನೆಲ್ಲ ಬಳಕೆ ಮಾಡ್ತೇವೆ. ಇಲ್ಲ ಇನ್ನೊಬ್ಬರಿಗೆ ನಾವು ಇಲ್ಲ ಸರ್, ನೋವು ಮಾಡುವ ವಿಷಯ ಇಲ್ಲ. ನಾವು ಮಾಡಿದ ಎಪಿಸೋಡ್ ಅಲ್ಲಿ ನೋಡಿ ಬುರುಡೆ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ರಿಂದ ಇವರಿಗೆ ಅದು ಕನೆಕ್ಟ್ ಆಗ್ತದೆ ನಮ್ಗೆ ಗೊತ್ತಿಲ್ಲ. ಅಲ್ಲ ಸರ್, ಇಲ್ಲ ಸರ್, ಯಾರು ಮಾಡಿಲ್ಲ ಇಷ್ಟರವರೆಗೂ. ಈಗ ಹಾಗೆ ಇದ್ರೆ ನಮ್ಮದು 180 ಎಪಿಸೋಡ್ ಆಯಿತು, ಮಾಡ್ಬೋದಿತ್ತಲ್ಲ. ಈಗ ವಿರೋಧ ಮಾಡಬೇಕಿತ್ತಲ್ಲ. ಇದು 6 ತಿಂಗಳ ಮುಂಚೆ ಟೆಲಿಕಾಸ್ಟ್ ಅದು. ಹೌದು, ನವೆಂಬರಲ್ಲಿ ಆಗಿರ್ಬೋದು ಸರ್, ಟೆಲಿಕಾಸ್ಟ್ ಆಗಿರ್ಬೋದು. ಇಲ್ಲ ಸರ್, ಇದು ಮೊನ್ನೆ 11ನೇ ತಾರೀಕಿಗೆ. ಹೌದು,
ಈಗ ಕಲಾವಿದರಿಗೆಲ್ಲ ಅನ್ಯಾಯ ಆದಾಗ ನೀವು ಕಲಾವಿದರೆಷ್ಟು ಸಪೋರ್ಟ್ ಮಾಡ್ತೀರಿ ಅಂತ ಮೊನ್ನೆ ಅಶೋಕ್ ಭಟ್ರು ಉಜಿರೆ ಅವರು ಏನೋ ಪ್ರೇಕ್ಷಕರ ಬಗ್ಗೆ ಹೇಳಿದಾಗ ಅನೇಕ ಮೇಳಗಳಲ್ಲಿ ಅಥವಾ ಯಕ್ಷಗಾನ ಆಟಗಳಲ್ಲಿ ಅಶೋಕ್ ಭಟ್ರನ್ನ ಡೌನ್ ಮಾಡಿ ಅಥವಾ ಇವರನ್ನ ಸಪೋರ್ಟ್ ಮಾಡಿ ಚಿಲ್ಲೆ ಅಂತ ಹೇಳಿ ಮಾಡಿದ್ರು. ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಥವಾ ನೀವೇ ಸಪೋರ್ಟ್ ಮಾಡೋದಿಲ್ಲ, ನೀವು ಮತ್ತೆ ನಿಮ್ಗೆ ಹೇಗೆ ಕಲಾವಿದರ ಬಗ್ಗೆ ನೀವು? ಸರ್ ನೋಡಿ, ನಾನೊಂದು ವೈಯಕ್ತಿಕವಾಗಿ ಹೇಳುವುದಾದರೆ, ನಮ್ಮಲ್ಲಿ ನಮಗೆ 3-4 ಜನರಿಗೆ ಏನಾದರೂ ಸಮಸ್ಯೆ ಆದರೆ ನಾನಿದ್ದೇನೆ, ನಾವಿದ್ದೇವೆ. ನಾವು ಬೇರೆ ಇಷ್ಟರವರೆಗೆ ನನಗೆ ತುಂಬ ಅಂಥದ್ದೆಲ್ಲ ಆಗಿದೆ. ಯಾರಲ್ಲಿಯೂ ನಾವು ಹತ್ತಿರ ಕೇಳಿಕೊಂಡು ಹೋಗಲಿಲ್ಲ, ಮತ್ತು ಯಾರು ನನಗೆ ಫೋನ್ ಮಾಡಿ ಕೂಡ ಎಂಥದ್ದು ವಿಷಯ ಅಂತ ಯಾರೂ ಕೇಳಲಿಲ್ಲ. ಹೊರಗಿನವರು ಕೇಳಿದರೆ ಬಿಟ್ಟರೆ ನಮ್ಮವರು ಅಂತ ಯಾರೂ ಕೇಳಲಿಲ್ಲ. ಹಾಗಾಗಿ ನಾವು ಅದಕ್ಕೆ ಹೋಗಲಿಲ್ಲ. ಮತ್ತೊಂದು ವಿಷಯ, ಯಾವುದೇ ಒಂದು ಸಮಾಜದಲ್ಲಿ ಹೊರಗೆ ಯಾವುದಾದ್ರೂ ಪೇಟೆಯಲ್ಲಿ ಇರ್ಬೋದು, ಎಂತಾದರೂ ಒಂದು ವಿಷಯ 4 ಜನರಿಗೆ ವೈರಲ್ ಆಗುವಂಥ ವಿಷಯ ನಡೆದರೆ ಮೊದಲು ವೇದಿಕೆಯಲ್ಲಿ ಹಾಕೋದು ಯಾರು ಅಂತೇಳಿ ಕೇಳಿದರೆ ನಾನು. ಅಂದರೆ ಸಾಧಾರಣ ಎಲ್ಲರೂ ಕೇಳಿದ್ದಾರೆ, ಮೊನ್ನೆ ವಿಷಯದಲ್ಲಿ ಕೇಳಿದ್ದಾರೆ, ಮಾತೆಲ್ಲ ಈಯತ್ತ ಮರ ಸುರುಟು ಮಾಡ್ಕೊಂಡು ನಿಂತು ತಾನೇ ಮಾಡ್ತಿದ್ದೆ. ನಾನು ಅದರ ಬಗ್ಗೆ ಇಷ್ಟರವರೆಗೆ ಮಾತಾಡಲಿಲ್ಲ, ಮಾತಾಡುವುದಿಲ್ಲ. ಯಾಕೆಂತ ಹೇಳಿದರೆ ಆ ಮೊನ್ನೆ ವಿಷಯ ನಾವು ಅದನ್ನು ಸಮರ್ಥನೆ ಮಾಡುವುದಲ್ಲ, ಅದರ ಬಗ್ಗೆ ನಮಗೆ ಗೊತ್ತುಂಟಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ. ಹಾಗಾಗಿ ನಾವು ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗಲಿಲ್ಲ ಸರ್. ಈಗ ನೋಡಿ, ಅದರಲ್ಲಿ ವೈರಲ್ ಆದ ವಿಡಿಯೋದಲ್ಲಿ ಆಡಿಯೋದಲ್ಲಿ ಆ ಜನ ಹೇಳಿದೆ ಪಟ್ಲದ ಎಡ ಪಾತೆರ್ದೆ ಅಂತ ಹೇಳಿದೆ, ನಿಖಲ್ ನಾಣೆ ಪೂರ ಪಾತೆರ್ದೆ ಅಂತ ಹೇಳಿದ್ದಾರೆ. ಆಮೇಲೆ ಅದಕ್ಕೆ ಇವರು ಕೇಳಿದ್ದಾರೆ ಏನು ಹೇಳಿದ್ದಾರೆ ಅಂತ, ಅದಕ್ಕೆ ಉತ್ತರ ರಿಪ್ಲೈ ಕೊಡಲಿಲ್ಲ ಅವರು. ಹಾಗಾಗಿ ಅದರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಇದರ ಬಗ್ಗೆ ನಮ್ಮದು ನಾವೀಗ ನಾವು ಮತ್ತೊಬ್ಬರನ್ನು ಹೇಳ್ತಾ ಇರಲಿಕ್ಕೆ ಇದಿಲ್ಲ, ನಮಗೆ ಆ ರೈಟು ಇಲ್ಲ, ನಮಗೆ ಅಗತ್ಯವೂ ಇಲ್ಲ. ನಮ್ಮ ಯಕ್ಷತೆಲಿಕೆ ಟೀಮ್ ಯಾವಾಗ ಆಗಿದೆ ಆಮೇಲಿನಿಂದ ಈ 4 ವರ್ಷದಲ್ಲಿ ನಮ್ಮಲ್ಲಿ 4-5 ನಮ್ಮ ಟೀಮಿನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರ ಒಳಗೆ ಯಾವುದೇ ಭಿನ್ನಾಭಿಪ್ರಾಯ ಬರಲಿಲ್ಲ. ಯಾರಿಗೆ ಸಮಸ್ಯೆ ಆದರೂ ಮತ್ತೊಬ್ಬರು ಸ್ಪಂದಿಸ್ತೇವೆ. ಈಗ ಭಾಗವತರಿಗೆ ಬೈದು ಬರೆದಿದ್ದಾರೆ, ಆಗಲೂ ನಾವು ಅದರ ಬಗ್ಗೆ ಹೋರಾಟ ಮಾಡಿದ್ದೇವೆ, ಅಥವಾ ಅವನಿಗೆ ಬೈದಾಗಲೂ ಹಾಗೆ, ಹೀಗೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಾನು ಇದನ್ನು ಮೊನ್ನೆ ರೆಕಾರ್ಡ್ ಮಾಡಿದ ಉದ್ದೇಶ ಏನು ಅಂತ ಕೇಳಿದರೆ, ಅವರು ಅದಕ್ಕಿಂತ ಮೊದಲು ಒಬ್ಬಳು ಹುಡುಗಿಯ ಫೇಕ್ ಅಕೌಂಟಲ್ಲಿ ಅವನಿಗೆ ಫೋನ್ ಮಾಡಿಸಿ ಅವನನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ನೋಡಿದ್ದಾರೆ. ನಾನು ಅದಕ್ಕೆ ಬೇಕಾಗಿ ಆ ಆಡಿಯೋವನ್ನು ರೆಕಾರ್ಡ್ ಮಾಡಿದ್ದು, ಇಲ್ಲಾಂದರೆ ನಾನು ರೆಕಾರ್ಡ್ ಮಾಡೋದಿಲ್ಲ. ಆಡಿಯೋ ಹೇಳುವಾಗ ನೀವು ಅದರಲ್ಲಿ ಅವರು ಬೈಯುವಾಗ ಹೌದು ಅಂತ ಹೇಳಿದಾಗ ರಿಯಾಕ್ಷನ್, ಹೌದು ಸಂದರ್ಭದಲ್ಲಿ ನಾನು ಹೆದರಿದ್ರೆ ಅಥವಾ ನಿಮ್ಮ ಅಭಿಪ್ರಾಯವೂ ಅದೇ ಆಗಿತ್ತ? ಇಲ್ಲ, ನಾನು ಹೆದರಿದ್ದಲ್ಲ. ನಾನು ಅಲ್ಲಿ ಯಾವುದೇ ವಿಷಯವನ್ನು ಯಾಕೆ ಮಾತಾಡಲಿಲ್ಲ ಅಂತ ಕೇಳಿದರೆ ಅದು ವಿಷಯ ಟರ್ನ್ ಆಗ್ತದೆ. ನಾನು ಈಗ ಅವನಮ್ಮನಿಗೆ ಬೈದದ್ದು ಬೇರಲ್ಲ, ನನ್ನ ಅಮ್ಮನಿಗೆ ಬೈದದ್ದು ಬೇರಲ್ಲ. ಅವನ ಹೆಂಡತಿಗೆ ನನ್ನ ಹೆಂಡತಿಗೆ ನಾಳೆ ಅದೇ ಬೈಗುಳ ಬರುವುದು, ಅದೇನು ಅದರಲ್ಲಿ ಅನುಮಾನ ಇಲ್ಲ. ಯಾಕಂದರೆ ಅವರ ನಾಲಿಗೆ ಏನು ಅಂತ ನಮಗೆ ಅರ್ಥ ಆಗಿದೆ, ಅದೇ ಬರುವುದು ನಮ್ಮಲ್ಲೂ. ನಾನು ಅದೇ ಟೈಪಲ್ಲಿ ಉತ್ತರ ಕೊಡ್ತಿದ್ದೆ ಅವನಾಗಿ ನಾನು ಉತ್ತರ ಕೊಟ್ಟರೆ ಅದು ವಿಷಯ ಡೈವರ್ಟ್ ಆಗಿ ಹೋಗ್ತದೆ. ಅದು ವಿಷಯ ಡೈವರ್ಟ್ ಆಗೋದು ಬೇಡ, ಅದರಲ್ಲೇ ಇರಲಿ. ನಮ್ಮ ಬಗ್ಗೆ ಏನೆಲ್ಲ ಇವರ ಒಪಿನಿಯನ್ ಏನೆಲ್ಲ ಉಂಟು ನಮಗೆ ಅಷ್ಟು ಬೇಕಿತ್ತು ದಾಖಲೆ. ಅಲ್ಲ, ನಾನು ಇವನನ್ನು ಕೇಳಿದ್ದೇನೆ, ಆಡಿಯೋ ನನಗೆ ಫೋನ್ ಮಾಡಿದೆ, ರಾತ್ರಿ ಫೋನ್ ಮಾಡಿ ಹೇಳಿದೆ ಹೀಗೆ, ಯಾರು ರಾಕೇಶ್ ಶೆಟ್ಟಿ ಏನೇ ನಾಗೇಶ್ ಶೆಟ್ಟಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಂತ ಹೇಳುವ ವ್ಯಕ್ತಿ ನಮಗೆ ಫೋನ್ ಮಾಡಿದ್ದಾನೆ. ಫೋನ್ ಮಾಡಿದ್ದಕ್ಕೆ ನಾನು ಕೇಳಿದೆ ಏರು ಮಾರೆ ಅಂತ ಕೇಳಿದೆ. ಅದಕ್ಕೆ ಏರು ಮಾರೆ ಫೋನ್ ಮಾಡ್ತಾರೆ ಎಂಟು ಊರ್ದಾರ ಅಂತ ಹೇಳಿದೆ. ಅದಕ್ಕೆ ಅಂದದಾನೆ ಹೇಳಿ ನಿಕ್ಲೆ ಗಾಜನ ನೆರ್ತಿನ ಮಾರೆ ಅಂತ ಹೇಳಿದೆ. ಆ ನೆರನಿನ ಕಡಪುಡು ಅಂತ ಹೇಳಿದೆ, ಕಳಿಸಿದ್ದಾನೆ. ನಾನು ಕೇಳಿದೆ ಇದರಲ್ಲಿ ವಿಷಯ ಏನು ಗೊತ್ತುಂಟ ಸರ್, ನೋಡಿ ಆ ವ್ಯಕ್ತಿಗೆ ನಮಗೆ ಬೈಬೇಕಿತ್ತು. ನನಗೆ ಅವ ಫೋನ್ ಮಾಡಿ ಬೈದರೆ ನಾನು ಅವರಿಗೆ ಬೈತೇನೆ. ನನ್ನ ಹತ್ರ ಕೇಳುವ ತಾಳ್ಮೆ ನಮಗಿಲ್ಲ. ಯಾಕಂತ ಹೇಳಿದರೆ ನಾನು ದುಡ್ದು ತಿನ್ನುವುದು, ಕದ್ದು ತಿನ್ನುವುದಲ್ಲ. ಮತ್ತೊಬ್ಬರಿಗೆ ಮೋಸ ಮಾಡಿ ಮತ್ತೊಬ್ಬರದನ್ನು ಲೂಟಿ ತಿನ್ನುವವರಲ್ಲ ನಾವು ಹಗಲಿರುಳು ದುಡಿದು ತಿನ್ನುವವರು. ಹಾಗಿರುವಾಗ ನಮಗೆ ಹೆಮ್ಮೆ ಉಂಟು. ನಾನು ಅದಕ್ಕೆ ಹೇಳಿದೆ ಆ ಜನ ಯಾಕೆ ಫೋನ್ ಮಾಡಲಿಲ್ಲ ಅಂತ ಹೇಳಿದರೆ, ನಮಗೆ ಅವರು ಫೋನ್ ಮಾಡಿದರೆ ನಾವು ಅವರಿಗೆ ಕೌಂಟ್ರ್ ಕೊಡ್ತೇವೆ. ಅವರಿಗೆ ಬೇಕಾದ ವಿಷಯ ಅಂತ ಯಾವುದು ಅಂತ ಹೇಳಿದರೆ ಕೌಂಟ್ರ್ ಕೊಡಬಾರ್ದು, ಯಾನಾಗಿ ನೆರ್ತೆ ಅಂತ 4 ಮಂದಿ ಮುಂದೆ ಹೇಳಬೇಕು ಅಷ್ಟೇ. ನಮಗೆ ನೋಡಿ ಅವರ ಭಾಷೆಯಲ್ಲೂ ನಮಗೆ ಮಾತಾಡಲಿಕ್ಕೆ ಗೊತ್ತುಂಟು. ನಾವೆಲ್ಲ ಮತ್ತೆ ಆ ಜನ ಹೇಳಿದೆ ಎನ್ನ ಪೆದಂಬು ಗೊತ್ತುಜ್ಜಿ, ಇದು ಪೆದಂಬೆ ಅಲ್ಲ, ನಮ್ಮ ಲೆಕ್ಕದಲ್ಲಿ ಇದು ಪೆದಂಬೆ ಅಲ್ಲ. ನಾವು ಒಮ್ಮೊಮ್ಮೆ ಮಾತಾಡುವ ಪೆದಂಬು ಇದಕ್ಕಿಂತ ಭಯಂಕರ ಕಾರಣ. ನಾವು ಪೆದಂಬು ಮಾತಾಡಿದರೆ ಆ ಜನ 3 ದಿವಸ ಯೋಚನೆ ಮಾಡಬೇಕು, ಈ ಶಬ್ದದ ಅರ್ಥದಾದ ಮರೆ ಅಂತ ಆ ಜನ ಯೋಚನೆ ಮಾಡಬೇಕು. ಅಂಥ ಪೆದಂಬು ನಮ್ಮಲ್ಲಿ ಉಂಟು. ಹಾಗಂತ ಅವರಿಗೆ ಬೈಯುವಂಥದ್ದು ಮತ್ತೊಬ್ಬರಿಗೆ ಹೇಳಬೇಕು ಅಂತ ನಮ್ಮ ಹಿರಿಯರು ನಮಗೆ ಹೇಳಿಕೊಡಲಿಲ್ಲ. ನಮಗೆ ಇದೊಂದು ಉಂಟಲ್ಲ, ಬಾಯಿಯಲ್ಲಿ ಒಂದು ನಾಲಿಗೆ ಅಂತ ಹೇಳೋದು ಉಂಟಲ್ಲ, ಅದು ಮತ್ತೊಬ್ಬರನ್ನು ಚೀಪ್ ಮಾಡಲಿಕ್ಕೆ ಮತ್ತೊಬ್ಬರನ್ನು ಹಾಳು ಮಾಡಲಿಕ್ಕೆ ಇರುವುದಲ್ಲ, ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕೆ ಇರುವುದು. ಅದನ್ನು ತಿಳಿದು ನಾವು ಸುಮ್ಮನಿದ್ದೇವೆ ಅಷ್ಟೇ. ಮತ್ತೆ ಹೇಳಿ ಸರ್. ಇನ್ನೊಂದು ಆರೋಪ ಏನಂದ್ರೆ, ಈ ಟೈಟ್ಲ್ ಬಗ್ಗೆ ನಿಮಗೆ ವಿರೋಧ ಇತ್ತು. ನೀವೇ ಒಂದು ಮಾಹಿತಿ ಅಷ್ಟೇ, ನೀವು ಹೇಳಿದ್ರಂತೆ ಈ ಟೈಟ್ಲ್ ಗೋಡ ಅಂತ ನಿಮ್ಮ ನಡುವೆ ಒಂದು ಮಾತುಕತೆ ಆಗಿದೆ. ಹೌದು ಸರ್, ಹೌದು. ಯಾಕಂದ್ರೆ ನಾವು ಕುವೇಟಲ್ಲಿದ್ದೆ. ಅವರು ಹಾಕಿ ಆಗಿದೆ, ಅವರ ಹೆಸರು ಹಾಕಿ ಆಗಿದೆ, ಅವರಿಗೂ ಗೊತ್ತಿಲ್ಲ ಇದರ ಬಗ್ಗೆ ಇದಿಲ್ಲ, ಅವರ ಹಾಕಿ ಆಗಿದೆ, ಅವರು ಇರಲಿಲ್ಲ. ಮತ್ತೆ ನಾನು ಕೇಳಿದೆ ಎಂದು ಅವ್ರು ಪುದರ್ ಚೇಂಜ್ ಮಾಡ್ತಾರೆ ಇಜ್ಜಾನ ಸುಬ್ರಹ್ಮಣ್ಯ ಗೋಡೆಗೆ ಪೋಂದಿಲ್ಲ ಅಂತ ಅವರು ಹೇಳಿದ್ರು ನನ್ನಲ್ಲಿ. ಹಾಗೆ
ಹೌದು ಹೌದು. ಹಾಗಾಗಿ ಅದರಲ್ಲಿ ಅವರ ತಪ್ಪು ಇಲ್ಲ, ನಮ್ಮ ತಪ್ಪಿಲ್ಲ. ನಾವಂದ್ರೆ ದೂರದಲ್ಲಿದ್ದೆವು. ಸರಿ, ಹಾಗಾದ್ರೆ ಈಗ ನಿಮಗೆ ಬುರುಡೆ ಗ್ಯಾಂಗ್ ಅಂತ ಆ ಶೀರ್ಷಿಕೆ ಕೊಟ್ಟ ಬಗ್ಗೆ ನಿಮಗೆ ವಿಷಾದ ಇದೆಯಾ? ಯಾವ್ದು ಸರ್? ಈಗ ಬುರುಡೆ ಗ್ಯಾಂಗ್ ಅಂತ ಯಕ್ಷಗಾನ ಶೀರ್ಷಿಕೆ ಕೊಟ್ಟು ಮಾಡಿದ್ದಕ್ಕೆ ನಿಮಗೆ ವಿಷಾದ ಇದೆಯಾ? ನೋಡಿ ಸರ್, ನಮ್ಮಲ್ಲಿ ಅವರು ನೇರವಾಗಿ ಕೇಳಿ ನಿಖಿಲ್ ಮಲ್ತನ ತಪ್ಪತ್ತ ಮಾರ್ಯ ಅಂತ ಹೇಳ್ತಿದ್ರೆ ನಿಜವಾಗಿಯೂ ನಮಗೆ ವಿಷಾದ ಇರ್ತಿತ್ತು. ಈ ರೀತಿಯೆಲ್ಲ ಕೆಟ್ಟದ್ದು ಬೈದ ಮೇಲೆ ನಮಗೆ ವಿಷಾದ ಇರ್ತದಾ? ಒಂದು ಮಕ್ಕಳಿಗಾದ್ರೂ ಅಷ್ಟೇ ಸಮಾಧಾನದಲ್ಲಿಂದ ಮಾರಾಯ ನೀ ಮುಟ್ಟೋಡ್ಚಿ ಅಂತ ಹೇಳಿದರೆ ಮುಟ್ಟುವುದಿಲ್ಲ. 2 ಕೊಟ್ಟು ಏನು ಮುಟ್ಟೋಡ್ಚಿ ಅಂತ ಹೇಳಿದರೆ ಆ ಮಕ್ಕಳು ಮತ್ತೆ ಮುಟ್ಟದು ಬಿಡ್ತಾವ? ಅಲ್ಲ, ನಾವು ಸರಿ ಅಂತ ಹೇಳುವುದಲ್ಲ, ನಡೆದ ವಿಷಯ ಎಷ್ಟು ಸರ್. ಇಲ್ಲ ಸರ್, ಎಂಥದ್ದು ಹೌದು. ಇಲ್ಲ ಸರ್, ಅವರು ಹೇಳ್ತಿದ್ರೆ ಅವರಿಗೆ ಘಾಸಿಯಾಗಿದೆ, ಅವರ ಮನೋಧರ್ಮಕ್ಕೆ ತೊಂದರೆ ಆಗಿದೆ. ಅದನ್ನು ನಾವು ಅದರ ಬಗ್ಗೆ ಮಾತಾಡುವುದಿಲ್ಲ. ನಮಗೆ ಬೈತಿದ್ರೆ ಮಾತಾಡ್ತಿಲ್ಲ. ನಮ್ಮ ಮನೆಯವರಿಗೆ ಬೈಯುವ ಹಕ್ಕನ್ನು ಇವರಿಗೆ ಯಾರು ಕೊಟ್ಟಿದ್ದಾರೆ? ಮತ್ತೊಂದು ವಿಷಯ ಹೇಳಿದ್ದಾರೆ, ನಮ್ಮ ತಾಯಿ ಬಗ್ಗೆ, ನಮ್ಮ ಹೆಂಡತಿ ಬಗ್ಗೆ ಎಲ್ಲ ಹೇಳಿದ್ದಾರೆ. ನೋಡಿ, ಹೇಳುವವರು ಯಾರು? ಹೇಳುವವರ ಬಗ್ಗೆ ಯೋಚನೆ ಮಾಡಬೇಕು. ನಾವು ದಿವಸಲು ಮನೆಗೆ ಹೋಗ್ತೇವೆ, ನಾವು ದಿವಸಲು ಕೊಂಡೋಗಿ ನಮ್ಮ ಮನೆಗೆ ಹಾಕ್ತೇವೆ. ನಮ್ಮ ಹೆಂಡತಿ, ನಮ್ಮ ತಾಯಿಯನ್ನು, ನಮ್ಮ ಮಕ್ಕಳನ್ನು ನಾವು ಮನೆಯಲ್ಲಿದ್ದೇ ಸಾಕ್ತೇವೆ. ಅಂಥದ್ರಲ್ಲಿ ವರ್ಷದಲ್ಲಿ 360 ದಿವಸದಲ್ಲಿ 300 ದಿವಸಕ್ಕೂ ಮನೆ ಹತ್ತಿರ ಸೋಕಾದವರು ನಮ್ಮ ಮನೆಯ ಬಗ್ಗೆ ಮಾತಾಡೋದು. ಮೊದಲು ಅವರ ಮನೆಯನ್ನು ನೋಡಬೇಕಲ್ಲ ಸರ್. ಈಗ ನಮಗೆ ಅಂದ್ರೆ ನಿಮ್ಮ ಯಕ್ಷತೆಲಿಕೆಯ ಬುರುಡೆ ಗ್ಯಾಂಗ್ ಪ್ರಹಸನದಲ್ಲಿರುವಂತಹ ವಿಚಾರಗಳು ಧರ್ಮಸ್ಥಳಕ್ಕೆ ಪ್ರಕರಣದ ಬುರುಡೆ ಗ್ಯಾಂಗ್ ಪ್ರಕರಣಕ್ಕೆ ಸಂಬಂಧಿಸಿದ ವಿಚಾರವನ್ನೇ ಅಲ್ಲಿ ತೋರಿಸಿದ ಅಥವಾ ಬೇರೆ? ನೀವು ಅದನ್ನು ಬೇಕಾದ್ರೆ ಮೊಬೈಲಲ್ಲಿ ನೋಡ್ಬೋದು. ಯಾವುದೇ ವಿಚಾರ ಅವರ ಬಗ್ಗೆ, ಕ್ಷೇತ್ರದ ಬಗ್ಗೆ ಏನು ಆ ವಿಚಾರ ಅದಕ್ಕೆ ಕನೆಕ್ಟ್ ಆಗುವಂಥ ವಿಚಾರ ಇದು ಫ್ಯಾಮಿಲಿಯಲ್ಲಿ ನಡೆಯುವಂಥ ಒಂದು ಅದರಲ್ಲಿ ಪಾತ್ರಗಳಿಗಿಟ್ಟ ಹೆಸರು ಕೂಡ, ಒಂದು ಹೆಸರು ಕೂಡ ಅವರಿಗೆ ಕನೆಕ್ಟ್ ಆಗುವಂಥ. ಈಗ ಅವರ ಹೆಸರು ಇದ್ದದ್ದ ರೀತಿಯಲ್ಲೇ ಬೇರೆ ನಾವು ಹೆಸರು, ಮೊದಲನೇ 2 ಹೆಸರು ಬೇರೆ ಇಟ್ಟು ಕಡೆಗೆ ಆ ಹೆಸರು ಬರುವಾಗ ಅಂಥದ್ದು ಕೂಡ ಇರಲಿಲ್ಲ. ನಾವು ಮಾಡಿದ ಕಾನ್ಸೆಪ್ಟೇ ಬೇರೆ. ನಾವು ಮಾಡಿದ ಕಾನ್ಸೆಪ್ಟ್ ಏನು ಅಂತ ಕೇಳಿದರೆ, ಸಮಾಜದಲ್ಲಿ ಒಬ್ಬ ಉನ್ನತ ಸ್ಥಾನಮಾನದಲ್ಲಿರುವ ವ್ಯಕ್ತಿಯ ಪೂರ್ವಾಪರವನ್ನು ತಿಳಿಯದೆ ನಾವು ಅವನ ಬಗ್ಗೆ ಅಪವಾದ ಹಾಕಬಾರ್ದು ಎನ್ನುವ ಕಾನ್ಸೆಪ್ಟನ್ನು ಇಟ್ಟುಕೊಂಡು ನಾವು ಮಾಡಿದ್ದು. ಹೇಳಿದ್ದಾರೆ ಅವರು, ಅದರಲ್ಲಿ ಹೇಳಿದ್ದಾರೆ ಎಂಕ್ಲೆಗೆ ಬಂತೀನಿ ಅಂತ. ಏನು ಮಾಡಲಿಕ್ಕೆ ಆಗ್ತದೆ ನೋಡಿ ಸರ್. ನಾವು ಈಗ ಒಂದು ವಿಷಯ ತಗೊಳ್ಳುವಾಗ 10 ಸಲ ಯೋಚನೆ ಮಾಡ್ತೇವೆ. ನಾವೆಲ್ಲ ಕುಳಿತು ಅದರಲ್ಲಿ ಯಾವುದು ಬೇಕು ಯಾವುದು, ನಮ್ಮ ಈಗ ಭಾಗವತರಿದ್ದಾರೆ, ಅವರಲ್ಲಿ ಕೇಳಿ, ಅವರೇ ಹೇಳ್ತಾರೆ ಅದರ ಬಗ್ಗೆ. ಬೇಕಾದರೆ ನಾವು ಎಷ್ಟೋ ವಿಷಯಗಳನ್ನು ಆ ಪಂಪೆಲ್ ಸರ್ಕಲ್ ಇದ್ದೆಲ್ಲ ಕೆಲವು ಸಮಸ್ಯೆಗಳ ಆಗುವ ಟೈಮಲ್ಲಿ ನಾವು ಅದು ಕಾನ್ಸೆಪ್ಟ್ ಮಾಡುವಂತ ಹೇಳುವಾಗ ಭಾಗವತರೇ ಹೇಳಿದವರು, ಬೇಡ ಅದು ಕಾಂಟ್ರವರ್ಸಿ ಆಗ್ತದೆ, ಬೇಡ ಅದನ್ನು ಬಿಡುವ ಅಂತ. ಅಂಥದ್ದು ತುಂಬ ಆಗಿದೆ. ಅಂದರೆ ಮಾಡೋದು ಬೇಡ ಅಂತ ನಮಗೆ ಸೂಚನೆ ಕೊಡ್ತಾರೆ ಮೊದಲೇ. ಇದರ ಬಗ್ಗೆ ಅವರು ಕೂಡ ಯಾಕೆ ಹೇಳಲಿಲ್ಲ ಅಂತ ಕೇಳಿದರೆ, ಇದು ಯಾರಿಗೂ ಸಂಬಂಧಪಟ್ಟದ್ದಲ್ಲ. ನಾವು ಆ ಉದ್ದೇಶ ಇಟ್ಟುಕೊಂಡು ಮಾಡಿದ್ರಲ್ವ ನಮಗೆ ಈಗ ಅದು ಕನೆಕ್ಟ್ ಆಗೋದು. ನಾವು ಆ ಉದ್ದೇಶ ಇಟ್ಟುಕೊಂಡೇ ಮಾಡಿದ್ದಲ್ಲ. ನಮ್ಮ ಮನೆ ಹೆಣ್ಣು ಮಕ್ಕಳನ್ನು ಇವರು ತಂದು ಬೀದಿಯಲ್ಲಿ ನಿಲ್ಲಿಸುವುದೆಂಥದ್ದು? ಮೊದಲು ಇವರ ಮನೆಯನ್ನು ನೋಡಿಕೊಳ್ಬೇಕು. ಇಲ್ಲ ಇವರು ಭಾಗವತರು ಮತ್ತು ಇವರು ಸೇರಿಕೊಂಡು ಮಾಡೋದು. ಓಕೆ, ಧನ್ಯವಾದಗಳು. ಮಾತಾ ಬಂದರೆ 11ನೇ ತಾರೀಕಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಎನ್ನುವ ಒಬ್ಬರು ವ್ಯಕ್ತಿ ನಮ್ಮ ಪ್ರಜ್ವಲ್ ಕುಮಾರ್ ಅವರಿಗೆ ನಾವೊಂದು 6 ತಿಂಗಳ ಹಿಂದೆ ನಮ್ಮ ಕುಡ್ಲ ಚಾನೆಲ್ನಲ್ಲಿ ಒಂದು ಯಕ್ಷತೆಲಿಕೆ ಎನ್ನುವ ಕಾರ್ಯಕ್ರಮ ಪ್ರಸಾರವಾಗಿತ್ತು. ಅದರ ಟೈಟಲ್ ಏನು ಬುರುಡೆ ಗ್ಯಾಂಗ್ ಅನ್ನೋ ಟೈಟಲ್ ಇಟ್ಟಿದ್ರು. ಅದರ ಬಗ್ಗೆ ಪ್ರಜ್ವಲ್ರವರಲ್ಲಿ ಮೊನ್ನೆ ಇವರು ಕಿದೂರಿನಲ್ಲಿ ಯಕ್ಷಗಾನ ಪ್ರದರ್ಶನದಲ್ಲಿ ಇರುವಂಥ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರು ಫೋನಲ್ಲಿ ಮಾತಾಡಿದ್ದಾರೆ. ಅದನ್ನು ಇವರು ರೆಕಾರ್ಡ್ ಮಾಡಿಕೊಂಡಿದ್ದರು. ಅದರಲ್ಲಿ ಕಲಾವಿದರ ಹೆಸರನ್ನು ಉಲ್ಲೇಖಿಸಿ, ಅಂದರೆ ಸುಂದರ್ ರೈ ಮಂದಾರ ಮತ್ತು ದಿನೇಶ್ ಶೆಟ್ಟಿಗಾರ್, ಇವರು ಪ್ರಜ್ವಲ್ ಕುಮಾರ್, ಇವರ ತಂದೆ ತಾಯಿಗಳೆಲ್ಲ ಹೆಂಡತಿ ತಂದೆ ತಾಯಿಗಳಿಗೆ ಅವ್ಯಾಚ್ಯವಾಗಿ ನಿಂದಿಸಿದ್ದಾರೆ. ಅದಕ್ಕಾಗಿ ನಾನು ಸುಂದರ್ ರೈ ಮಂದಾರ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರ ಮೇಲೆ ಕೇಸು ಕೊಟ್ಟಿರ್ತೇನೆ. ಹಾಗೆ ಇವರ ಅಮ್ಮ ತಾಯಿಯನ್ನು ಬೈದ ಕಾರಣ ಇವರು ಪುತ್ತೂರಿನ ಮಹಿಳಾ ಠಾಣೆಯಲ್ಲಿ ಇವರು ಕೇಸ್ ಕೊಟ್ಟಿದ್ದಾರೆ. ಇದಕ್ಕಾಗಿ ನಾವು ಕಲಾವಿದರಾಗಿ ಸಮಾಜವನ್ನು ರಂಜನೆ ಮಾಡುವವರು. ನಾವು ಯಾವುದೇ ಪೂರ್ವ ಉದ್ದೇಶ ಇರಲಿಲ್ಲ. ಅದು ಮಹೇಶ್ ಶೆಟ್ಟಿ ತಿಮರೋಡಿಯವರಿಗೆ ಹೇಗೆ ಕನೆಕ್ಟ್ ಆಯಿತು ಅಂತಲೂ ಗೊತ್ತಿಲ್ಲ ನಮಗೆ. ಅವರು ಯಾವುದೋ ಹೋರಾಟ ಮಾಡ್ತಾ ಇದ್ದಾರಂತೆ, ನಮಗೂ ಅದು ಗೊತ್ತಿಲ್ಲ. ಆದರೆ ಅವರೊಂದು ಹೆಣ್ಣಿಗೆ ನ್ಯಾಯ ಸಿಗಬೇಕಂತ ಹೋರಾಟ ಮಾಡುವ ನಿಟ್ಟಿನಲ್ಲಿ ನಮ್ಮ ತಾಯಿ, ನಮ್ಮ ಹೆಂಡತಿ ಕೂಡ, ಅವರು ಕೂಡ ಹೆಣ್ಣೆ, ಅವರಿಗೆ ಅವ್ಯಾಚ್ಯವಾಗಿ ನಿಂದಿಸಿದ್ದಾರೆ ಅಂತಾದರೆ
ಇದು ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ. ಇದಕ್ಕೆ ನ್ಯಾಯ ಬೇಕು ಅಂತ ನಾವು ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ. ಈ ವಿಚಾರವಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದದ್ದು. ಈ ಟೈಟಲ್ ರೆಡಿ ಮಾಡಿದ್ಯಾ? ಟೈಟಲ್ ಎಲ್ಲ ಮತ್ತು ನಾನು ಮತ್ತು ಧೀರಜ್ ರೇಗಲ್ ಅದರ ಬಗ್ಗೆ ಪದ್ಯ ಬರೆಯುವುದು, ಮತ್ತು ನಾವೆಲ್ಲ ಕಲಾವಿದರು ಒಟ್ಟಾಗಿ ಕುಳಿತುಕೊಂಡು ಅದರ ಬಗ್ಗೆ ಸಮಾಲೋಚನೆ ಮಾಡಿ ಅದರಲ್ಲಿ ಯಾವುದು ಬೇಡದ್ದುಂಟು, ಯಾವುದು ಬೇಕು, ಯಾವುದು ಸೇರಿಸಬೇಕು ಎಲ್ಲ ಒಂದು ಮಾತಾಡಿ ನಾವು ಸ್ಕ್ರಿಪ್ಟ್ ಮಾಡೋದು. ಅದರ ಮತ್ತು ಈಗ ಜೂನ್ನವರೆಗೆ ನಾವೆಲ್ಲ ರೆಕಾರ್ಡಿಂಗ್ ಮಾಡಿ ಆಗಿದೆ. ಅದು ಮೊದಲೇ ಜೂನ್ ಜುಲೈ ತಿಂಗಳಲ್ಲಿ ನಾವು ಮಾಡಿರ್ತೇವೆ 1 ವರ್ಷಕ್ಕೆ ಬೇಕಾಗುವಷ್ಟು ಎಪಿಸೋಡ್ ಎಲ್ಲ. ಮತ್ತು ವಾರಕ್ಕೆ ಶುಕ್ರವಾರ ಇಲ್ಲದಿದ್ದರೆ ಗುರುವಾರ ಅಲ್ಲಿಂದ ಕಾಲ್ ಮಾಡ್ತಾರೆ ಚಾನಲಿಂದ, ಮತ್ತು ಹೆಸರು ನಾನೇ ಕೊಡೋದು. ಆ ಸಲ ಏನಾಗಿದೆ ಅಂತ ಹೇಳಿದರೆ ನಾವು ಕುವೈಟಲ್ಲಿದ್ದೆವು, ನಾನು ಪ್ರಜ್ವಲ್ ಎಲ್ಲ. ನಮಗೆ ಕಾಲ್ ಮಾಡಿದ್ದಾರೆ, ಕಾಲ್ ಸಿಗಲಿಲ್ಲ. ಆಮೇಲೆ ಅವರೇ ಹೆಸರಿಟ್ಟಿದ್ದಾರೆ. ನಾನು ಮತ್ತೆ ಹೋಟೆಲ್ಗೆ ಬಂದ ಮೇಲೆ ನನಗೆ ವೈಫೈ ಕನೆಕ್ಟ್ ಆದ ಮೇಲೆ ಅವರಿಗೆ ಫೋನ್ ಮಾಡಿದೆ. ಫೋನ್ ಮಾಡುವಾಗ ಅವರು ಹೇಳಿದರು, ನಾನು ಸುಬ್ರಹ್ಮಣ್ಯಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೇನೆ, ಅದು ಸ್ಕ್ರಿಪ್ಟ್ ಹೆಸರು ಮಾಡಿ ಆಗಿದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆ ಸಂದರ್ಭದಲ್ಲಿ ಕೂಡ ನಾನು ಹೇಳಿದ್ದೇನೆ, ಇದೆಲ್ಲ ಬೇಡತ್ತು ಅಂಥ ಹೆಸರೆಲ್ಲ, ಅಂದರೆ ಅದರಲ್ಲಿ ಗ್ಯಾಂಗ್ ಅಂತ ಹಾಕಿದ್ದಾರೆ. ನಾನು ಮಾಡುವ ಯಾವುದೇ ಹೆಸರಲ್ಲಿ ಇಂಗ್ಲೀಷ್ ಶಬ್ದ ಬರೆಯುವುದಿಲ್ಲ ನಾವು. ಯಕ್ಷಗಾನಕ್ಕೆ ಸಂಬಂಧಪಟ್ಟ ವಿಷಯ ಆದ್ದರಿಂದ ಅದಕ್ಕೆ ಹೆಸರು ಇಡುವಾಗ ಇಂಗ್ಲೀಷ್ ಯಾವುದೇ ಒಂದು ಶಬ್ದ ಬಳಕೆ ಮಾಡಲಿಲ್ಲ. ಈಗ ಒಂದು 200ರವರೆಗೆ ಎಪಿಸೋಡ್ ಉಂಟು, ಯಾವುದರಲ್ಲಿ ಕೂಡ ಇಂಗ್ಲೀಷ್ ಶಬ್ದ ಇಲ್ಲ, ಅದರಲ್ಲಿ ಮಾತ್ರ ಇರೋದು. ಆಮೇಲೆ ಅವರು ಹೇಳಿದರು, ನನಗೆ ಈಗ ಎಡಿಟ್ ಮಾಡಲಿಕ್ಕೆ ಆಗೋದಿಲ್ಲ, ಸುಬ್ರಹ್ಮಣ್ಯಕ್ಕೆ ಯಾವುದೊಂದು ಸ್ಥಳಕ್ಕೆ ಹೋಗ್ತಾ ಇದ್ದೇನೆ ಅಂತೇಳಿ. ಆಮೇಲೆ ಆಯಿತು ಅಂತೇಳಿ ಬಿಟ್ಟೆವು. ಅದು ಸಾಧಾರಣ ನವಂಬರ್ ತಿಂಗಳಲ್ಲಿ ಟೆಲಿಕಾಸ್ಟ್ ಆಗಿದೆ. ಇತ್ತೀಚೆಗೆ ಇವರು ಅದನ್ನೊಂದು ಮೊನ್ನೆ ಒಂದು ವಾರಕ್ಕಿಂತ ಮುಂಚೆ 11 ತಾರೀಕಿಗೆ ಅದರ ಬಗ್ಗೆ ಮಾತಾಡಿದ್ದು ಪ್ರಜ್ವಲ್. ಬುರುಡೆ ಗ್ಯಾಂಗ್ ಅಂತ. ಬುರುಡೆ ಗ್ಯಾಂಗ್ ಅಂತ. ಹೌದು ಸರ್, ಅದು ನಾವಲ್ಲ ಸರ್, ನಾವು ಮಾಡೋದಾದರೆ, ನಾನು ಹೇಳುವುದಾದರೆ, ನಾನು ಅದರ ಬಗ್ಗೆ ಹೆಸರು ಕೊಡುವುದಾದರೆ ಇಂಗ್ಲೀಷ್ ಶಬ್ದ ಬಳಕೆ ಮಾಡೋದಿಲ್ಲ ನಾವು. ಇದು ಅವರಲ್ಲಿಂದ ಎಡಿಟರ್ ಮತ್ತು ಯಾರು ಸೇರಿ ಅದನ್ನು ಹೆಸರಿಟ್ಟದ್ದು ಅಷ್ಟೇ. ಅದು ಚಾನೆಲ್ನವರು ಹೆಸರಿಟ್ಟದ್ದು, ನಾವು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಾವು ಹೆಸರಿಟ್ಟದ್ದಲ್ಲ ಅದು. ಹಾಗಂತ ಬುರುಡೆ ಅಂದರೆ ಅದು ಕನ್ನಡ ಶಬ್ದ, ಅದು ಇವರಿಗೆ ಕನೆಕ್ಟ್ ಆಯಿತು ಯಾಕಂತ ನಮ್ಗೆ ಗೊತ್ತಿಲ್ಲ ಆ ವಿಚಾರ. ಯಾವುದೇ ಉದ್ದೇಶಪೂರ್ವಕವಾಗಿ ನಾವು ಇಟ್ಟ ಹೆಸರಂತಲ್ಲ. ಹೌದು, ಈಗ ಅದು ಟೆಲಿಕಾಸ್ಟ್ ಆಗಿ 6 ತಿಂಗಳು ಕಳೀತು. ಈಗ ಮಾತಾಡೋದಿದ್ರೆ ಅದರ ಮೊದಲು ಅವರು ಫೋನ್ ಮಾಡಿದ್ದಾರೆ, ಬೇರೆ ಬೇರೆ ಕಾಲಲ್ಲಿ ಎಲ್ಲ ದಿನೇಶ್ ಕೋಡಬದವರವರಿಗೆ ಅನಿತಾ ಕಾಸರಗೋಡು ಅಂತ ಯಾರೋ ಒಬ್ಬರು ಹುಡುಗಿಯ ಹೆಸರಿನಲ್ಲಿ ಕಾಲ್ ಮಾಡಿಸಿದ್ದಾರೆ. ಮತ್ತು ಅವ್ರದ್ದು ತುಂಬ ಫಾಲೋ ಪೇಜ್ ಎಲ್ಲ ಉಂಟು, ಅದರಲ್ಲೆಲ್ಲ ಕಾಲ್ ಮಾಡಿಸಿ ಬೆದರಿಕೆ ಧಮಕಿ ಎಲ್ಲ ಹಾಕಿದ್ದಾರೆ ಅವರು. ನಾವು ಅದನ್ನು ನಾನು ಆಗ್ತಿದ್ರೆ ಹೆದರ್ತಿದ್ನೇನು, ಅವರು ಹೆದರಲಿಲ್ಲ. ಹಾಗಾಗಿ ಅದರ ಪರ್ಯಾಯ ಅಂದರೆ ಮುಂದುವರಿದ ಭಾಗವಾಗಿ ಇದು ಮಾಡಿದ್ದು. ಅದಂದರೆ ಒಂದು ಕಳೆದ ನವಂಬರಲ್ಲ ಸಂಪಾಜೆ ನವಂಬರ್ ತಿಂಗಳಲ್ಲಿ ಒಂದು ಮಡಿಕೇರಿ ಹತ್ತಿರ ಒಂದು ಯಕ್ಷಗಾನ ಆಗಿತ್ತು, ಸಂಪಾಜೆ ಹತ್ತಿರ. ಅದರಲ್ಲಿ ನಾನು ಒಂದು ಬುರುಡೆದ್ದೊಂದು ಇವನ ಕೌರವ ಸೈಂಧವದ ಪ್ರಸಂಗದಲ್ಲಿ ನಾನೊಂದು ಬುರುಡೆ ಹಿಡ್ಕೊಂಡು ಹೋಗೋದು, ಕುರುಕ್ಷೇತ್ರದಿಂದ ಹೋಗೋದು, ಅದೊಂದು ಸೀನ್ ಮಾಡಿದ್ದೆ. ಅದರ ಬಗ್ಗೆ ನಮಗೆ ನೀವು ತಮಾಷೆ ಮಾಡಿದ್ದೀರಿ ಅಂತೇಳಿ ಸಾಧಾರಣ ನನಗೆ ಒಂದು ರಾತ್ರಿ ಬೆಳಗಾಗುವವರೆಗೆ ಒಂದು 600-700 ಕಾಲ್ ಎಲ್ಲ ಬಂದಿದೆ. ಹಾಗೆ ನನಗೆ ಬೈತಾ ಇದ್ದರು, ನಾನು ಕೂಡ ಬೈತಾ ಇದ್ದೆ. ಹಾಗಾಗಿ ಅದು ಅಲ್ಲಿಗೆ ನಿಂತೋಗಿದೆ. ಆಮೇಲೆ ಆದರೆ ಇಲ್ಲಿ ಒಂದು ಆಲೋಚಿಸಬೇಕಾದ ವಿಷಯ ಏನು ಅಂತ ಕೇಳಿದರೆ, ಅವರು ಮೊನ್ನೆ ಕಾಲ್ ಮಾಡಿ ಕೂಡ ಹೇಳಿದ್ದಷ್ಟೇ, ಬುರುಡೆ ಗ್ಯಾಂಗ್ ಮಾಡಿದ್ದೀರಿ, ಬುರುಡೆ ಗ್ಯಾಂಗ್ ನಮ್ಮದು. ಹಾಗಾದರೆ ಅವರು ಬುರುಡೆ ಗ್ಯಾಂಗಿನವರು ಅಂತ ಹೇಳಿದ ಅದನ್ನು ಅವರೇ ಒಪ್ಪಿಕೊಂಡ ಹಾಗೆ ಆಯ್ತಲ್ಲ. ಹೇಳಿ ಸರ್. ಯಕ್ಷಗಾನದಲ್ಲಿ ಅದೊಂದು ಸೈಂಧವನ ಪಾತ್ರದಲ್ಲಿ, ಹೌದು ಸರ್. ಈಗ ಪೌರಾಣಿಕ ಪ್ರಸಂಗದಲ್ಲಿ ಈ ಬುರುಡೆ ಅದನ್ನ ಕಲ್ಪನೆ ಮಾಡ್ತೀವಿ ಅಂತ, ಅದರಲ್ಲಿ ಏನಾದರೂ ಪುರಾಣದಲ್ಲೇ ಇದೆಯಾ ಬುರುಡೆಯ ಕಲ್ಪನೆ? ಅಂದರೆ ಕುರುಕ್ಷೇತ್ರದ ರಣಾಂಗಣದಿಂದ ಅವ ಗೂಢಚಾರಕ ಬಂದು ಕೌರವನಲ್ಲಿ ಹೇಳುವುದು ಎಲ್ಲ ವಿಷಯ. ರಣಾಂಗಣದಲ್ಲಿ ತಲೆ ಕಡ್ದ ಮೇಲೆ ಅದು ತಲೆ ಬುರುಡೆ ಇರಲೇಬೇಕಲ್ಲ ಅಲ್ಲಿ. ಅದು ಇಷ್ಟರವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ದಲ್ಲ, ಮಾಡಬಾರ್ದು ಎನ್ನುವುದು ಏನು ಇಲ್ಲ ಅಂತ ನಾವು ಯಕ್ಷಗಾನದ ಬಗ್ಗೆ ತಿಳುವಳಿಕೆ ಉಳ್ಳವರಲ್ಲಿ ಮಾಹಿತಿ ತಗೊಂಡು ಅವತ್ತಿನ ಒಂದು ದಿವಸಕ್ಕೆ ಬೇಕಾಗಿ ಒಂದು ಏನಾದರೂ ಸ್ವಲ್ಪ ಗಿಮಿಕ್ಸ್ ಈಗಿನ ಯಕ್ಷಗಾನದಲ್ಲಿ ಬೇಕಲ್ಲ, ಅದಕ್ಕೆ ಬೇಕಾಗಿ ಮಾಡಿದ್ದು. ಬಿಟ್ಟರೆ ಪ್ರಸಂಗದಲ್ಲಿ ಪದ್ಯದಲ್ಲಿ ಉಂಟು, ತಲೆಬುರುಡೆಗಳೆಲ್ಲ ಕಾಣ್ತಾ ಉಂಟು ಅಲ್ಲಿ ರಣಾಂಗಣದಲ್ಲಿ ಅಂತ ಕೌರವನಲ್ಲಿ ಬಂದು ಹೇಳಲಿಕ್ಕುಂಟು ದೂತ. ಆ ಕಾರಣಕ್ಕೆ ಬುರುಡೆಯನ್ನು ಹಿಡ್ಕೊಂಡು ಬಂದದ್ದು ಮಾಡಿದ್ದು. ಅಂದ್ರೆ ನಿಮ್ಗೆ ಈ ಬುರುಡೆಗಳಿಗೋಸ್ಕರ, ಅಂದ್ರೆ ಆ ಬುರುಡೆ ಪ್ರಕರಣ ಹೆಚ್ಚು ವೈರಲ್ ಆಗ್ತದ್ರಿಂದ ಜನರನ್ನ ತಲುಪುವುದು ಅನ್ನೋ ಕಾರಣಕ್ಕೆ ಪ್ರಸಂಗದಲ್ಲಿ ಸೇರಿಸುತ್ತೆ. ಹೌದೌದು, ಅದು ತೋರಿಸಿದ್ದು ಅಂತಲ್ಲ, ಆದರೆ ಆ ಪ್ರಸಂಗದ ಪ್ರತಿ ಉಂಟಲ್ಲ, ಅದರ ಪದ್ಯಗಳಲ್ಲಿ ಉಂಟು.
ಪ್ರತಿಯೊಂದು ಪ್ರಸಂಗದ ಪದ್ಯಗಳಲ್ಲಿ ಇವರು ಆ ಬುರುಡೆ ಗ್ಯಾಂಗ್ ಎನ್ನುವುದರ ಅದಕ್ಕಿಂತ ಮೊದಲೇ ಬುರುಡೆ ಎನ್ನುವುದು ತಲೆ ಬುರುಡೆ ಎನ್ನುವ ಶಬ್ದ ಉಂಟಲ್ಲ ಪ್ರಸಂಗದಲ್ಲಿ. ಈಗ ಪಾರ್ಥಿ ಸುಬ್ಬರು ಇವರಿಗಿಂತ ಮೊದಲು ಹುಟ್ಟಿದ್ದಲ್ಲ, ಇವರು ಹುಟ್ಟಿದ್ದ ನೋಡ್ಬೇಕಷ್ಟು ಇನ್ನು ನಮ್ಗೆ ಗೊತ್ತಿಲ್ಲ. ಅಲ್ಲ ಸರ್, ಅದು ಆ ಬುರುಡೆದು ಪ್ರಕರಣ ಮುಗ್ದಿದೆ. ಇದು ಇತ್ತೀಚೆಗೆ ಇದು ವಿಷಯ ಬೇರೆ. ನಾವು ನಮ್ಮ ಕುಟ್ಲ ಚಾನಲಲ್ಲಿ ಅಕ್ಷತೆ ಹೇಳಿಕೆ ಅಂತ ಒಂದು ಮಾಡ್ತೇವೆ, 1 ಗಂಟೆ ಒಂದು ಪ್ರಹಸನ. ಅದರಲ್ಲಿ ಬುರುಡೆ ಗ್ಯಾಂಗ್ ಅಂತ ಹೆಸರಿಟ್ಟದ್ದಕ್ಕೆ ಇವರು ಫೋನ್ ಮಾಡಿ ಬೈದದ್ದು. ನಮಗೆ ಈಗ ಅದರ ಬಗ್ಗೆ ಅವರು ಹೇಳಿದ್ರಲ್ಲಿಯೂ ತೊಂದರೆ ಇಲ್ಲ, ಅದು ಅವರು ಹೇಳುವಂಥ ವಿಷಯ, ಅವರಿಗೆ ಸಂಬಂಧಪಟ್ಟದ್ದು. ಯಾಕೆ ಅವರಿಗೆ ಕನೆಕ್ಟ್ ಆಯಿತು ಗೊತ್ತಿಲ್ಲ. ಆಮೇಲೆ ನಮಗೆ ಬೈತಿದ್ರೆ ದೊಡ್ಡ ವಿಷಯ ಅಲ್ಲ, ಯಾಕಂತ ಹೇಳಿದರೆ ನನ್ನದಂಥ ತುಂಬ ವಿಷಯ ಉಂಟು. ನಾವು ಹೇಳುವುದು, ನಾವು ನಮ್ಮ ವೈಯಕ್ತಿಕ ವಿಷಯವನ್ನು ವೇದಿಕೆಯಲ್ಲಿ ಹೇಳ್ತೇವೆ, ಮತ್ತು ಕೆಲವು ನಡೆಯುವಂಥ ವಿಷಯಗಳನ್ನು ಹೇಳ್ತೇವೆ, ಸಮಾಜದಲ್ಲಿರುವಂತಹ ಕೆಲವು ಸಮಸ್ಯೆಗಳನ್ನು. ಅದನ್ನೆಲ್ಲ ಕೆಲವು ಮಂದಿ ತಗೊಳ್ತಾರೆ, ವೈಯಕ್ತಿಕವಾಗಿ ತಗೊಂಡು ನಮಗೆ ಬೈತಾರೆ, ಕೆಲವು ಮಂದಿ ಕಮೆಂಟ್ ಹಾಕ್ತಾರೆ. ಅದನ್ನು ನಾವು ನೋಡುವುದಿಲ್ಲ, ಒಮ್ಮೊಮ್ಮೆ ನೋಡ್ತೇವೆ, ಮತ್ತು ಅದನ್ನು ನೋಡಿ ಅದರ ಹಿಂದೆ ಹೋಗ್ಬಿಟ್ಟು ಬುರುಸೋತಿಲ್ಲ. ಇದಂದರೆ ಡೈರೆಕ್ಟಾಗಿ ನಮಗೆ ಬೈದಿದ್ದರೆ ತೊಂದರೆ ಇಲ್ಲ, ನಮ್ಮ ಮನೆಯವರಿಗೆ ಬೈದಿದ್ದಾರೆ. ನೋಡಿ ಸರ್, ನಾವು ಹಗಲು ಇರಲು ದುಡಿದು ನಾವು ಹೋಗಿ ನಮ್ಮ ಮನೆಯವರನ್ನು ನಾವು ಸಾಕೋದು. ಹಾಗಿರುವಾಗ ನಮ್ಮ ಹೆಂಡತಿ ಬಗ್ಗೆ, ನಮ್ಮ ತಾಯಿ ಬಗ್ಗೆ ಎಲ್ಲ ಬೈಯುವಾಗ ಯಾರೋ ಅವರಿಗೆ ಅವರ ಜೊತೆಯಲ್ಲಿ ಮಲಗಿದ ಹುಟ್ಟಿದವರು ಇವರು ಹಾಗೆ ಹೀಗೆ ಅಂತೆಲ್ಲ ಮಾತಾಡೋದಿದ್ದರೆ ನೋಡಿ. ಆ ಜನ ಮತ್ತೊಂದು ಅದರಲ್ಲಿ ಆಡಿಯೋದಲ್ಲಿ ಹೇಳಿದ್ದಾರೆ, ಈಗ ಕೇಳಿಸ್ಬೋದು, ನೀವು ಕೇಳಿರ್ಬೋದು, ನಮಗೆ ಗೊತ್ತಿಲ್ಲ. ಅವರು ಹೇಳಿದ್ದಾರೆ, 14 ವರ್ಷ ಆಯಿತು ನಾನು ರೋಡಲ್ಲಿದ್ದೇನೆ, ಒಂದು ಹೆಣ್ಣು ಮಗಳಿಗೆ ನ್ಯಾಯ ತೆಗೆಸಿಕೊಡ್ಬೇಕು ಅಂತೇಳಿ. ಸರಿ, ನ್ಯಾಯ ತೆಗೆದುಕೊಡ್ಬೇಕು, ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಬೇಕು. ಇಷ್ಟರವರೆಗೆ ನಾನು ಯಕ್ಷಗಾನದಲ್ಲಿ ಸಾಧಾರಣ 28-30 ವರ್ಷ ಆಗ್ತಾ ಬಂತು. ಈ ಪ್ರಕರಣ ಆಗಿ 13 ವರ್ಷ ಆಯಿತು. ನಾನಾಗಲಿ, ಪ್ರಜ್ವಲ್, ದಿನೇಶ್ ರೈ ಕಡಬ, ನಮ್ಮ ಟೀಮಿನವರು ಇಷ್ಟರವರೆಗೆ ಈ 13 ವರ್ಷದಲ್ಲಿ ಎಲ್ಲಿಯಾದರೂ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸೌಜನ್ಯ ಅಂತ ಹೇಳುವ ಒಂದು ಹೆಸರು ನಮ್ಮ ಬಾಯಿಂದ ಬಂದಿದ್ದರೆ ನಾಳೆ ಅದರ ಬಗ್ಗೆ ನಾವು ಕ್ಷಮೆ ಕೇಳ್ತೇವೆ ಬಹಿರಂಗವಾಗಿ. ಇಷ್ಟರವರೆಗೆ ಎಲ್ಲಿಯೂ ಹೇಳಲಿಲ್ಲ. ಯಾಕೆಂತ ಹೇಳಿದರೆ ಅದು ಹೇಳುವುದು ತಪ್ಪು, ಮತ್ತು ಇದು ನಮಗೆ ಸಂಬಂಧಪಟ್ಟದ ವಿಷಯ ಅಂತ ಹೇಳೋದು ನಮಗೆ ಗೊತ್ತುಂಟು. ಹಾಗಿರುವಾಗ ಇವರು ಯಾವುದೋ ಒಂದು ವಿಷಯವನ್ನು ಹಿಡ್ಕೊಂಡು ನಮ್ಮ ತಾಯಿಗೆಲ್ಲ ಬೈತಾರೆ ಅಂತ ಇದ್ದರೆ ಇವರು ಯಾವ ರೀತಿಯಲ್ಲಿ ನ್ಯಾಯ ತೆಗೆಸಿಕೊಡ್ತಾರೆ ಸರ್? ಈಗ ಒಂದು ಹೆಣ್ಣಿಗೆ ಬೇಕಾಗಿ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಹೊರಟವರು, ಹಾಗಾದರೆ ಆ ಹೆಣ್ಣು ಮತ್ತು ಇವರ ಮನೆಯಲ್ಲಿರುವ ಹೆಣ್ಣು ಮಾತ್ರ ಪತಿವ್ರತೆ ಆಗಿರುವುದಾ? ಇವರು ಎಷ್ಟು ಮನೆ ಹೆಣ್ಣು ಮಕ್ಕಳನ್ನು ಇವರು ಬೇಡ ಕೆಟ್ಟ ಶಬ್ದದಲ್ಲಿ ಬೈತಾ ಇದ್ದಾರೆ. ಹಾಗಾದರೆ ಸಮಾಜದಲ್ಲಿ ಇರೋದೊಂದು 2-3 ಹೆಣ್ಣು ಮಕ್ಕಳು ಮಾತ್ರ ಪತಿವ್ರತೆಯಾರ? ಉಳಿದವರ ಮನೆಯ ಹೆಣ್ಣು ಮಕ್ಕಳೆಲ್ಲ ಒಳ್ಳೆಯವರಲ್ವಾ? ಹೇಳಿ ಸರ್. ಹೌದು ಸರ್. ಹಾಂ, ನಾವು ಯಕ್ಷತೆಲಿಕೆ ಕಾರ್ಯಕ್ರಮವನ್ನು ನಿಲ್ಲಿಸುವ ವಿಚಾರವಿಲ್ಲ ಸರ್. ಹೌದು ಹೌದು ಸರ್, ಹೌದು ಸರ್. ಇಲ್ಲ ಸರ್, ನಿಲ್ಲಿಸುವ ವಿಷಯ ಇಲ್ಲ ಸರ್. ನೋಡಿ, ವೈಯಕ್ತಿಕವಾಗಿ ಯಾರಿಗೂ ನಾವು ಟಾರ್ಗೆಟ್ ಮಾಡುವುದಿಲ್ಲ. ಹಾಗಂತ ಸಾರ್ವಜನಿಕವಾಗಿ ನಡೆಯುವಂಥ ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದೇವೆ ಇದಕ್ಕೆ ಮೊದಲು, ಇನ್ನೂ ಹೇಳ್ತೇವೆ. ಮತ್ತು ಮಾಧ್ಯಮ ಮತ್ತು ಕಲೆ ಹೇಗೆ ಅಂತ ಕೇಳಿದರೆ ಸಮಾಜದ 2 ಕಣ್ಣುಗಳು ಇದ್ದ ಹಾಗೆ. ಸಮಾಜದ ಓರೆಕೋರೆಗಳನ್ನು ತಿದ್ದುವುದಕ್ಕೆ ಬೇಕಾಗಿ ಅದು ಇರುವುದಲ್ಲದೆ ವ್ಯಕ್ತಿಗತ ಸ್ವಾತಂತ್ರ್ಯ ಉಂಟು ಅಂತ ನಮಗೆ ಬೇಕಾದ್ದನ್ನು ನಾವು ಮಾಡಿದರೆ ಜನಗಳು ಒಪ್ಪಿಕೊಳ್ಳುವುದಿಲ್ಲ. ಈಗ ಮಾಧ್ಯಮ ಆದರೂ ಹಾಗೆ, ಅದನ್ನು ಯಾರೂ ಒಪ್ಪಿಕೊಳ್ಳುವುದಿಲ್ಲ. ಯಾಕೆಂದರೆ ನೋಡುವ ಪ್ರೇಕ್ಷಕರೇನು ಅಷ್ಟು ಏನು ಗೊತ್ತಿಲ್ಲದವರಲ್ಲ. ಹಾಗಾಗಿ ನಾವು ಮಾಡುವುದು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನೋಡಿದವರಿಗೆ ಗೊತ್ತುಂಟು. ಅದಕ್ಕೆ ಬೇಕಾದ ಕಮೆಂಟುಗಳ ಅಥವಾ ನಮಗೆ ಸಲಹೆಗಳನ್ನು ಚಾನಲಿಂದಲೂ ಕೊಡ್ತಾರೆ ಅಥವಾ ಹೊರಗಡೆಯಿಂದಲೂ ನಮಗೆ ಹೇಳ್ತಾರೆ. ಮತ್ತು ಒಬ್ಬ ವ್ಯಕ್ತಿಯ ವೈಯಕ್ತಿಕವಾಗಿ ನಾವು ಯಾರ ಹೆಸರನ್ನಾಗಲಿ ಇಂಥ ಪರ್ಟಿಕ್ಯುಲರ್ ಇಂಥ ವ್ಯಕ್ತಿಯ ಹೆಸರು ಇದು ಅವನಿಗೆ ಸಂಬಂಧಪಟ್ಟ ಕಥೆ ಅಂತ ನಾವು ಇಷ್ಟರವರೆಗೆ ಯಾವುದನ್ನು ಮಾಡಲಿಲ್ಲ. ಯಾಕಂದರೆ ಸ್ಕ್ರಿಪ್ಟ್ ಮಾಡುವಾಗ ಭಾಗವತರು ಇರ್ತಾರೆ, ಭಾಗವತರಿಗೂ ಗೊತ್ತಿದ್ದಂಥ ವಿಷಯ. ಅವರು ಫೋನ್ನಲ್ಲಿ ಪ್ರಜ್ವಲ್ ಅವರು ಕಿದೂರಿನಲ್ಲಿ ಯಕ್ಷಗಾನ ಪ್ರದರ್ಶನ ಆಗ್ತಾ ಇರುವ ಸಂದರ್ಭದಲ್ಲಿ ಫೋನ್ನಲ್ಲಿ ಮಾತಾಡಿದ್ದಾರೆ. ಅವರು ಇದನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಹೌದು, ಅವರು ಎಲ್ಲಿಂದ ಮಾತಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಮತ್ತು ಜಾತಿಯ ಬಗ್ಗೆ ವೈಷಮ್ಯ ಬಿತ್ತುವಂಥ ಕೆಲಸ ಕೂಡ ಮಾಡಿದ್ದಾರೆ. ನೀನು ಆಯೆ ಬಂಟಗೆ ಬಿಟ್ನೇನ ಅಥವಾ ಜೈನಾಗ ಬಿಟ್ನೇನ ಅಂತ ಗೊತ್ತಾಡು ಹೀಗೆಲ್ಲ ಭಾಷೆ ಪ್ರಯೋಗ ಮಾಡಿದ್ದಾರೆ. ಇಂತೆಲ್ಲ ಒಬ್ಬ ಸಮಾಜದಲ್ಲಿ ನ್ಯಾಯ ಕೊಡಿಸುವಂಥ ಯೋಗ್ಯತೆ ಇಲ್ಲಂಥ ವ್ಯಕ್ತಿಯ ಬಾಯಲ್ಲಿ ಸುಸಂಸ್ಕೃತವಾದ ಶಬ್ದಗಳು ಬರಬೇಕು. ಈ ರೀತಿ ಅವಿವಾಚ್ಯವಾಗಿ ನಿಂದನೆ ಮಾಡುವುದಂದರೆ ಕಲಾವಿದರು ನಾವು ಸಮಾಜದ ಆಸ್ತಿಗಳು. ನಾವು ಯಾವುದಾದ್ರೂ ಒಂದು ವಿಚಾರವನ್ನು ಇಟ್ಕೊಂಡು ಸಮಾಜಕ್ಕೆ ಯಾವುದಾದ್ರೂ ಒಂದು ಸಂದೇಶವನ್ನು ಕೊಡ್ತಾ ಇದ್ದೆ. ನಮ್ಮದು 150-200 ಎಪಿಸೋಡ್ ಆಯಿತು. ಪ್ರತಿಯೊಂದು ವಿಚಾರವನ್ನು ತೆಗೆದುಕೊಂಡು ಕೊನೆಗೆ ಯಾವುದಾದ್ರೂ ಒಂದು ಒಳ್ಳೆಯ ಸಂದೇಶವನ್ನು ಈ ಮುಖಾಂತರ ಕೊಡ್ತಾ ಇದ್ದವರು ನಾವು. ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ. ಹೌದು 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 ಸರ್, ನಮಗೆ ನ್ಯಾಯ ಕೊಡಬೇಕಲ್ಲ ಸರ್.
ನಮಗೆ ಕಾನೂನಿನ ಮೇಲೆ ಗೌರವ ಇರುವವರು ನಾವು ಕಲಾವಿದರು. ಮತ್ತು ಅದು ಈಗ ಏನಾಗಿದೆ ಅಂತ ಕೇಳಿದರೆ, ಕಲಾವಿದರಿಗೆ ಬೈಯುವುದು ಅಂತ ಹೇಳಿದರೆ ಎಲ್ರಿಗೆ ಒಂದು ಇದು ಫ್ಯಾಷನ್ ಆಗಿದೆ ಈಗ, ಹವ್ಯಾಸ ಒಂದು. ಹೌದು. ಅಂದರೆ ಕಲಾವಿದ ಅಂತ ಹೇಳಿದರೆ ಯಾರು ಬೇಕಾದರೂ ಮಾತಾಡ್ಬೋದು ಅಂತ ಅವನ ಬಗ್ಗೆ. ನಾವು ಇದನ್ನು ಖಂಡಿಸದೇ ಇದ್ದರೆ ಸರ್ ಮುಂದೆ ಇದು ಮುಂದುವರಿತದೆ. ಯಾಕಂದರೆ ಕಲಾವಿದರದೆಲ್ಲ ಪಾತಿರ್ಜೀರಿ ಮಣಿಪುಜೇರಿ ಎಂಕ್ಲು ಹೆಂಚಿನ ಬೋಳ ಮಲ್ಪುಲಿ ಅನ್ನುವಂಥ ಮನೋಭಾವನವರಲ್ಲಿ ಬೆಳೀತದೆ. ಅದಕ್ಕಾಗಿ ನಾವು ಏನು ಯಾವುದು ಮೇಡಮ್? ಹಾಂ ಹೌದು. ಇಲ್ಲ 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 ಮೇಡಮ್, ಇಲ್ಲ ಮೇಡಮ್. ಇಲ್ಲ, ನಾವು ಯಾರನ್ನ ಆ ಬಗ್ಗೆ ಕೇಳಿಕೊಂಡಿಲ್ಲ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಕಾನೂನಿನ ಅಡಿಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಈಗ ನೀವು ತುಂಬಾ ವರ್ಷದಿಂದ ಯಕ್ಷಗಾನ ಅಂತಿದ್ದಾರೆ, ನೀವು ಕೂಡ ಯಕ್ಷಗಾನದ ಹೆಸರು ಮಾಡಿದ್ರು. ಯಕ್ಷಗಾನದೆಲ್ಲ ಕೆಲವೊಂದು ಡೈಲಾಗ್ ಇರುತ್ತೆ, ಅದು ಚೌಕಟ್ಟಿನ ಒಳಗೇನೆ ಇರಬೇಕು ಹೊರತು ಅದು ಕೆಲವರಿಗೆ ಗಾಸಿ ಮಾಡ್ತಾ ಅವರಿಗೆ ನೋವುಂಟು ಮಾಡಲಿ, ಕೆಲವೊಂದು ಬೇರೆ ಬೇರೆ ಆ್ಯಂಗಲ್ ಅಲ್ಲಿ ನಿಂತುಕೊಂಡು ಅದು ಎಷ್ಟು ಮಟ್ಟಿಗೆ ಸರಿ? ನೋಡಿ ಸರ್, ಅದು ಯಕ್ಷತೆಲಿಕೆಯನ್ನು ಇದು ಟೆಲಿಕಾಸ್ಟ್ ಆಗುವಾಗ ಅದರ ಮುಂದೆ ಒಂದು ಪೋಸ್ಟರ್ ಹಾಕ್ತೇವೆ ನಾವು. ಈ ಸಂಚಿಕೆಯಲ್ಲಿ ಬರುವ ಎಲ್ಲ ಪಾತ್ರಗಳು, ಎಲ್ಲ ಸನ್ನಿವೇಶಗಳು ಎಲ್ಲವೂ ಕಾಲ್ಪನಿಕ, ಇದನ್ನು ಹಾಸ್ಯವಾಗಿ ಸ್ವೀಕರಿಸಿಕೊಳ್ಳಿ ಅಂತ ನಾವು ಮಾಡ್ತೇವೆ. ಮತ್ತು ಆ ಕಾರ್ಯಕ್ರಮ ನಿಮಗೆ ಸಂಪೂರ್ಣವಾದಂಥ ಯಕ್ಷಗಾನ ಅಂತ ನಾವು ಎಲ್ಲಿಯೂ ಹೇಳಲಿಲ್ಲ. ಯಕ್ಷಗಾನ ಅಂತ ಹೇಳಿದರೆ ಇದ್ದಲ್ಲ, ಅದನ್ನು ಅದೇ ರೀತಿ ರಿಸೀವ್ ಮಾಡ್ಕೊಳ್ತಾರೆ, ತಗೊಳ್ತಾರೆ ಅಲ್ವಾ? ಹೌದು ಸರ್ ನೋಡಿ, ನಾವು ಪೌರಾಣಿಕ ಪ್ರಸಂಗದಲ್ಲಿ ಅದಕ್ಕೊಂದು ಚೌಕಟ್ಟುಂಟು, ಹೀಗೆ ಇರಬೇಕು, ಹೀಗೆ ಮಾಡಬೇಕು. ಅದರಲ್ಲಿ ನಾವೆಲ್ಲ ವೇಷ ಮಾಡುವಾಗ ಇಷ್ಟರವರೆಗೆ ಅಂಥದ್ದು ಯಾವುದನ್ನು ಅಸಂಬದ್ಧ ಎಲ್ಲ ನಾವು ಸೇರಿಸುವುದಿಲ್ಲ. ಇದಂದರೆ ತುಳು ಪ್ರಸಂಗ. ತುಳು ಪ್ರಸಂಗದಲ್ಲಿ ಇದು ಮನೋರಂಜನೆಗೆ ಅಂತ ಮಾಡುವುದು ಅಂತೇಳಿ ಯೋಚನೆ ಮಾಡಿ ನಾವು ಅಂಥದ್ದನ್ನೆಲ್ಲ ಕೆಲವು ಶಬ್ದಗಳನ್ನೆಲ್ಲ ಬಳಕೆ ಮಾಡ್ತೇವೆ. ಸರಿ, ಮನೋರಂಜನೆ ಮಾಡಬಹುದು, ಇನ್ನೊಬ್ಬರಿಗೆ ಇಲ್ಲ, ಇನ್ನೊಬ್ಬರಿಗೆ ನಾವು ಇಲ್ಲ ಸರ್, ಇನ್ನೊಬ್ಬರಿಗೆ ನೋವು ಮಾಡುವ ವಿಷಯ ಇಲ್ಲ. ನಾವು ಮಾಡಿದ ಎಪಿಸೋಡ್ ಅಲ್ಲಿ ನೋಡಿ, ನಾವು ಬುರುಡೆ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ರಿಂದ ಇವರಿಗೆ ಅದು ಕನೆಕ್ಟ್ ಆಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಇವರೇ ವಿಚಾರ ಅಲ್ಲ, ಬೇರೆ ಅಲ್ಲ ಸರ್, ಇಲ್ಲ ಹೋರಾಟ ಮಾಡ್ತಾ ಇರ್ತಾರೆ. ಇಲ್ಲ ಸರ್, ಯಾರು ಮಾಡಿಲ್ಲ ಇಷ್ಟರವರೆಗೂ. ಈಗ ಆಗಿದ್ರೆ ನಮ್ಮದು 100-180 ಎಪಿಸೋಡ್ ಆಯಿತು, ಮಾಡ್ಬೋದಿತ್ತಲ್ಲ. ಈಗ ವಿರೋಧ ಮಾಡಬೇಕಿತ್ತಲ್ಲ. ಇದು 6 ತಿಂಗಳ ಮುಂಚೆ ಟೆಲಿಕಾಸ್ಟ್ ಅದು. ಹೌದು, ನವೆಂಬರಲ್ಲಿ ಆಗಿರ್ಬೋದು ಸರ್, ಟೆಲಿಕಾಸ್ಟ್ ಆಗಿರ್ಬೋದು. ಇಲ್ಲ ಸರ್, ಇದು ಮೊನ್ನೆ 11ನೇ ತಾರೀಕಿಗೆ. ಹೌದು. ಈಗ ಕಲಾವಿದರಿಗೆಲ್ಲ ಅನ್ಯಾಯ ಆದಾಗ ನೀವು ಕಲಾವಿದರು ಎಷ್ಟು ಸಪೋರ್ಟ್ ಮಾಡ್ತೀರಿ ಅಂತ ಮೊನ್ನೆ ಅಶೋಕ್ ಭಟ್ರು ಉಜಿರೆ ಅವರು ಏನೋ ಪ್ರೇಕ್ಷಕರ ಬಗ್ಗೆ ಹೇಳಿದಾಗ ಅನೇಕ ಮೇಳಗಳಲ್ಲಿ ಅಥವಾ ಯಕ್ಷಗಾನ ಆಟಗಳಲ್ಲಿ ಅಶೋಕ್ ಭಟ್ರನ್ನ ಡೌನ್ ಮಾಡಿ ಅಥವಾ ಇವರನ್ನ ಸಪೋರ್ಟ್ ಮಾಡಿ ಶಿಲ್ಲೆ ಅಂತ ಹೇಳಿ ಮಾಡಿದ್ರು. ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಅಥವಾ ನೀವೇ ಸಪೋರ್ಟ್ ಮಾಡೋದಿಲ್ಲ, ನೀವು ಮತ್ತೆ ನಿಮ್ಗೆ ಹೇಗೆ ಕಲಾವಿದರ ಬಗ್ಗೆ ನೀವು? ಸರ್ ನೋಡಿ, ನಾನೊಂದು ವೈಯಕ್ತಿಕವಾಗಿ ಹೇಳುವುದಾದರೆ, ನಮಗೆ 3-4 ಜನರಿಗೆ ಏನಾದರೂ ಸಮಸ್ಯೆ ಆದರೆ ನಾವಿದ್ದೇವೆ. ನಾವು ಬೇರೆ ಇಷ್ಟರವರೆಗೆ ನನಗೆ ತುಂಬ ಅಂಥದ್ದೆಲ್ಲ ಆಗಿದೆ. ಯಾರಲ್ಲಿಯೂ ನಾವು ಹತ್ತಿರ ಕೇಳಿಕೊಂಡು ಹೋಗಲಿಲ್ಲ. ಮತ್ತು ಯಾರು ನನಗೆ ಫೋನ್ ಮಾಡಿ ಕೂಡ ಎಂಥದ್ದು ವಿಷಯ ಅಂತ ಯಾರೂ ಕೇಳಲಿಲ್ಲ. ಹೊರಗಿನವರು ಕೇಳಿದರೆ ಬಿಟ್ಟರೆ ನಮ್ಮವರು ಅಂತ ಯಾರೂ ಕೇಳಲಿಲ್ಲ. ಹಾಗಾಗಿ ನಾವು ಅದಕ್ಕೆ ಹೋಗಲಿಲ್ಲ. ಮತ್ತೊಂದು ವಿಷಯ, ಯಾವುದೇ ಒಂದು ಸಮಾಜದಲ್ಲಿ ಹೊರಗೆ ಯಾವುದಾದ್ರೂ ಪೇಟೆಯಲ್ಲಿ ಇರ್ಬೋದು, ಎಂತಾದರೂ ಒಂದು ವಿಷಯ 4 ಜನರಿಗೆ ವೈರಲ್ ಆಗುವಂಥ ವಿಷಯ ನಡೆದರೆ ಮೊದಲು ವೇದಿಕೆಯಲ್ಲಿ ಹಾಕುವುದು ಯಾರು ಅಂತೇಳಿ ಕೇಳಿದರೆ ನಾನು. ಅಂದರೆ ಸಾಧಾರಣ ಎಲ್ಲರೂ ಕೇಳಿದ್ದಾರೆ, ಮೊನ್ನೆ ವಿಷಯದಲ್ಲಿ ಕೇಳಿದ್ದಾರೆ, ಮಾತೆಲ್ಲ ಈಯತ್ತ ಮರ ಸುರುಟು ಮಾಡ್ಕೊಂಡು ನಿಂತಿದ್ದಾನೆ ಮಾಡ್ತಿದ್ದೆ. ನಾನು ಅದರ ಬಗ್ಗೆ ಇಷ್ಟರವರೆಗೆ ಮಾತಾಡುವುದಿಲ್ಲ. ಯಾಕೆಂತ ಹೇಳಿದರೆ, ಆ ಮೊನ್ನೆ ವಿಷಯ ನಾವು ಅದನ್ನು ಸಮರ್ಥನೆ ಮಾಡುವುದಲ್ಲ, ಅದರ ಬಗ್ಗೆ ನಮಗೆ ಗೊತ್ತುಂಟಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ. ಹಾಗಾಗಿ ನಾವು ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗಲಿಲ್ಲ ಸರ್. ಈಗ ನೋಡಿ, ಅದರಲ್ಲಿ ವೈರಲ್ ಆದ ವಿಡಿಯೋದಲ್ಲಿ ಆಡಿಯೋದಲ್ಲಿ ಆ ಜನ ಹೇಳಿದೆ ಪಟ್ಲದ ಎಡ ಪಾತಿರ್ದೆ ಅಂತ ಹೇಳಿದೆ, ಪಾತಿರ್ದೆ ಅಂತ ಹೇಳಿದ್ದಾರೆ. ಆಮೇಲೆ ಅದಕ್ಕೆ ಇವರು ಕೇಳಿದ್ದಾರೆ ಏನು ಹೇಳಿದ್ದಾರೆ ಅಂತ, ಅದಕ್ಕೆ ಉತ್ತರ ರಿಪ್ಲೈ ಕೊಡಲಿಲ್ಲ ಅವರು. ಹಾಗಾಗಿ ಅದರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಇದರ ಬಗ್ಗೆ ನಾವೀಗ ಮತ್ತೊಬ್ಬರನ್ನು ಹೇಳ್ತಾ ಇರಲಿಕ್ಕೆ ಇದಿಲ್ಲ, ನಮಗೆ ಆ ರೈಟು ಇಲ್ಲ, ನಮಗೆ ಅಗತ್ಯವೂ ಇಲ್ಲ. ನಮ್ಮ ಯಕ್ಷತೆಲಿಕೆ ಟೀಮ್ ಯಾವಾಗ ಆಗಿದೆ ಆಮೇಲಿನಿಂದ ಈ 4 ವರ್ಷದಲ್ಲಿ ನಮ್ಮಲ್ಲಿ 4-5 ನಮ್ಮ ಟೀಮಿನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನರ ಒಳಗೆ ಯಾವುದೇ ಭಿನ್ನಾಭಿಪ್ರಾಯ ಬರಲಿಲ್ಲ. ಯಾರಿಗೆ ಸಮಸ್ಯೆ ಆದರೂ ಮತ್ತೊಬ್ಬರು ಸ್ಪಂದಿಸ್ತೇವೆ. ಈಗ ಭಾಗವತರಿಗೆ ಬೈದು ಬರೆದಿದ್ದಾರೆ, ಆಗಲೂ ನಾವು ಅದರ ಬಗ್ಗೆ ಹೋರಾಟ ಮಾಡಿದ್ದೇವೆ, ಅಥವಾ ಅವನಿಗೆ ಬೈದಾಗಲೂ ಹೀಗೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಾನು ಇದನ್ನು ಮೊನ್ನೆ ರೆಕಾರ್ಡ್ ಮಾಡಿದ ಉದ್ದೇಶ ಏನು ಅಂತ ಕೇಳಿದರೆ, ಅವರು ಅದಕ್ಕಿಂತ ಮೊದಲು ಒಬ್ಬಳು ಹುಡುಗಿಯ ಫೇಕ್ ಅಕೌಂಟಲ್ಲಿ ಅವನಿಗೆ ಫೋನ್ ಮಾಡಿಸಿ ಅವನನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ನೋಡಿದ್ದಾರೆ. ನಾನು ಅದಕ್ಕೆ ಬೇಕಾಗಿ ಆ ಆಡಿಯೋವನ್ನು ರೆಕಾರ್ಡ್ ಮಾಡಿದ್ದು, ಇಲ್ಲಾಂದರೆ ನಾನು ರೆಕಾರ್ಡ್ ಮಾಡೋದಿಲ್ಲ. ಆಡಿಯೋ ಹೇಳುವಾಗ ನೀವು ಅದರಲ್ಲಿ ಅವ್ರು ಬೈಯುವಾಗ ಹೌದೌದು ಅಂತ ಹೇಳಿದಾಗ ರಿಯಾಕ್ಷನ್
ಹೌದು. ಸಂದರ್ಭದಲ್ಲಿ ನೀವೇನು ಹೆದರಿದ್ರೆ ಅಥವಾ ನಿಮ್ಮ ಅಭಿಪ್ರಾಯವೂ ಅದೇ ಆಗಿತ್ತ? ಇಲ್ಲ ನಾನು ಹೆದರಿದ್ದಲ್ಲ. ನಾನು ಅಲ್ಲಿ ಯಾವುದೇ ವಿಷಯವನ್ನು ಯಾಕೆ ಮಾತಾಡಲಿಲ್ಲ ಅಂತ ಕೇಳಿದರೆ ಅದು ವಿಷಯ ಟರ್ನ್ ಆಗ್ತದೆ. ನಾನು ಈಗ ಅವನಮ್ಮನಿಗೆ ಬೈದದ್ದು ಬೇರಲ್ಲ, ನನ್ನ ಅಮ್ಮನಿಗೆ ಬೈದದ್ದು ಬೇರಲ್ಲ. ಅವನ ಹೆಂಡತಿಗೆ ನನ್ನ ಹೆಂಡತಿಗೆ ನಾಳೆ ಅದೇ ಬೈಗುಳ ಬರುವುದು, ಅದೇನು ಅದರಲ್ಲಿ ಅನುಮಾನ ಇಲ್ಲ. ಯಾಕಂದರೆ ಅವರ ನಾಲಿಗೆ ಏನು ಅಂತ ನಮಗೆ ಅರ್ಥ ಆಗಿದೆ, ಅದೇ ಬರುವುದು ನಮ್ಮಲ್ಲೂ. ನಾನು ಅದೇ ಟೈಪಲ್ಲಿ ಉತ್ತರ ಕೊಡ್ತಿದ್ದೆ ಅವನಾಗಿ ನಾನು ಉತ್ತರ ಕೊಟ್ಟರೆ ಅದು ವಿಷಯ ಡೈವರ್ಟ್ ಆಗಿ ಹೋಗ್ತದೆ. ಅದು ವಿಷಯ ಡೈವರ್ಟ್ ಆಗೋದು ಬೇಡ, ಅದರಲ್ಲೇ ಇರಲಿ. ನಮ್ಮ ಬಗ್ಗೆ ಏನೆಲ್ಲ ಇವರ ಒಪಿನಿಯನ್ ಏನೆಲ್ಲ ಉಂಟು ನಮಗೆ ಅಷ್ಟು ಬೇಕಿತ್ತು ದಾಖಲೆ. ಅಲ್ಲ, ನಾನು ಇವನನ್ನು ಕೇಳಿದ್ದೇನೆ. ಆಡಿಯೋ ನನಗೆ ಫೋನ್ ಮಾಡಿದೆ, ರಾತ್ರಿ ಫೋನ್ ಮಾಡಿ ಹೇಳಿದೆ ಹೀಗೆ. ಯಾರು ರಾಕೇಶ್ ಶೆಟ್ಟಿ, ಏನೇ ನಾಗೇಶ್ ಶೆಟ್ಟಿ, ಮಹೇಶ್ ಶೆಟ್ಟಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಂತ ಹೇಳುವ ವ್ಯಕ್ತಿ ನಮಗೆ ಫೋನ್ ಮಾಡಿದ್ದಾನೆ. ಫೋನ್ ಮಾಡಿದ್ದಾಗೆ ನಾನು ಕೇಳಿದೆ ಏರ್ ಮಾರೆ ಅಂತ ಕೇಳಿದೆ. ಅದಕ್ಕೆ ಏರ ಮಾರೆ ಫೋನ್ ಮಾಡ್ತಾರೆ ಎಂಟು ಊರ್ದಾರ ಅಂತ ಹೇಳಿದೆ. ಅದಕ್ಕೆ ಅಂದದಾನೆ ನಿಕ್ಲೆ ಗಾಜನ ನೆರ್ತನ ಮಾರೆ ಅಂತ ಹೇಳಿದೆ. ಆ ನೆರನಿನ ಕಡಪುಡು ಅಂತ ಹೇಳಿದೆ, ಕಳಿಸಿದ್ದಾನೆ. ನಾನು ಕೇಳಿದೆ ಇದರಲ್ಲಿ ವಿಷಯ ಏನು ಗೊತ್ತುಂಟ ಸರ್, ನೋಡಿ ಆ ವ್ಯಕ್ತಿಗೆ ನಮಗೆ ಬೈಬೇಕಿತ್ತು. ನನಗೆ ಅವ ಫೋನ್ ಮಾಡಿ ಬೈದರೆ ನಾನು ಅವರಿಗೆ ಬೈತೇನೆ. ನನ್ನಂದ್ರೆ ಕೇಳುವ ತಾಳ್ಮೆ ನಮಗಿಲ್ಲ. ಯಾಕಂತ ಹೇಳಿದರೆ ನಾನು ದುಡ್ದು ತಿನ್ನುವುದು, ಕದ್ದು ತಿನ್ನುವುದಲ್ಲ. ಮತ್ತೊಬ್ಬರಿಗೆ ಮೋಸ ಮಾಡಿ ಮತ್ತೊಬ್ಬರದನ್ನು ಲೂಟಿ ತಿನ್ನುವವರಲ್ಲ ನಾವು ಹಗಲಿರುಳು ದುಡಿದು ತಿನ್ನುವವರು. ಹಾಗಿರುವಾಗ ನಮಗೆ ಹೆಮ್ಮೆ ಉಂಟು. ನಾನು ಅದಕ್ಕೆ ಹೇಳಿದೆ ಆ ಜನ ಯಾಕೆ ಫೋನ್ ಮಾಡಲಿಲ್ಲ ಅಂತ ಹೇಳಿದರೆ, ನಮಗೆ ಅವರು ಫೋನ್ ಮಾಡಿದರೆ ನಾವು ಅವರಿಗೆ ಕೌಂಟ್ರ್ ಕೊಡ್ತೇವೆ. ಅವರಿಗೆ ಬೇಕಾದ ವಿಷಯ ಅಂತ ಯಾವುದು ಅಂತ ಹೇಳಿದರೆ ಕೌಂಟ್ರ್ ಕೊಡಬಾರ್ದು. ಯಾನಾಗಿ ನೆರ್ತೆ ಅಂತ 4 ಮಂದಿ ಮುಂದೆ ಹೇಳಬೇಕು ಅಷ್ಟೇ. ನಮಗೆ ನೋಡಿ ಅವರ ಭಾಷೆಯಲ್ಲೂ ನಮಗೆ ಮಾತಾಡಲಿಕ್ಕೆ ಗೊತ್ತುಂಟು. ನಾವೆಲ್ಲ ಮತ್ತೆ ಆ ಜನ ಹೇಳಿದೆ ಎನ್ನ ಪೆದಂಬು ಗೊತ್ತುಜ್ಜಿ, ಇದು ಪೆದಂಬೆ ಅಲ್ಲ, ನಮ್ಮ ಲೆಕ್ಕದಲ್ಲಿ ಇದು ಪೆದಂಬೆ ಅಲ್ಲ. ನಾವು ಒಮ್ಮೊಮ್ಮೆ ಮಾತಾಡುವ ಪೆದಂಬು ಇದಕ್ಕಿಂತ ಭಯಂಕರ ಕಾರಣ. ನಾವು ಆ ಜನ ನಾವು ಪೆದಂಬು ಮಾತಾಡಿದರೆ ಆ ಜನ 3 ದಿವಸ ಯೋಚನೆ ಮಾಡಬೇಕು, ಈ ಶಬ್ದದ ಅರ್ಥದಾದ ಮರೆ ಅಂತ ಆ ಜನ ಯೋಚನೆ ಮಾಡಬೇಕು. ಅಂಥ ಪೆದಂಬು ನಮ್ಮಲ್ಲಿ ಉಂಟು. ಹಾಗಂತ ಅವರಿಗೆ ಬೈಯುವಂಥದ್ದು ಮತ್ತೊಬ್ಬರಿಗೆ ಹೇಳಬೇಕು ಅಂತ ನಮ್ಮ ಹಿರಿಯರು ನಮಗೆ ಹೇಳಿಕೊಡಲಿಲ್ಲ. ನಮಗೆ ಇದೊಂದು ಉಂಟಲ್ಲ, ಬಾಯಿಯಲ್ಲಿ ಒಂದು ನಾಲಿಗೆ ಅಂತ ಹೇಳೋದು ಉಂಟಲ್ಲ, ಅದು ಮತ್ತೊಬ್ಬರನ್ನು ಚೀಪ್ ಮಾಡಲಿಕ್ಕೆ ಮತ್ತೊಬ್ಬರನ್ನು ಹಾಳು ಮಾಡಲಿಕ್ಕೆ ಇರುವುದಲ್ಲ, ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕೆ ಇರುವುದು. ಅದನ್ನು ತಿಳಿದು ನಾವು ಸುಮ್ಮನಿದ್ದೇವೆ ಅಷ್ಟೇ. ಮತ್ತೆ ಹೇಳಿ ಸರ್. ಈಗ ಇನ್ನೊಂದು ಆರೋಪ ಏನಂದ್ರೆ, ಈ ಟೈಟ್ಲ್ ಬಗ್ಗೆ ನಿಮಗೆ ವಿರೋಧ ಇತ್ತು. ನೀವೇ ಒಂದು ಮಾಹಿತಿ ಅಷ್ಟೇ, ನೀವೇನಿದ್ರಂತೆ ಈ ಟೈಟ್ಲ್ ಗೋಡ ಅಂತ ನಿಮ್ಮ ನಡುವೆ ಒಂದು ಮಾತುಕತೆ ಆಗಿದೆ. ಹೌದು ಸರ್, ಹೌದು. ಯಾಕಂದ್ರೆ ನಾವು ಕುವೇಟಲ್ಲಿದ್ದೆ. ಆರೋಪ ಏನಂದ್ರೆ ಇನ್ನೊಬ್ಬರು ನಿಮಗೆ ಒತ್ತಡಪೂರ್ವಕವಾಗಿ ಒತ್ತಡ ಅವರು ಎಡಿಟರ್ ಅವರೇ ಕಲ್ಪನೆ ಅವರು ಹಾಕಿ ಆಗಿದೆ, ಅವರ ಹೆಸರು ಹಾಕಿ ಆಗಿದೆ. ಅವರಿಗೂ ಗೊತ್ತಿಲ್ಲ ಇದರ ಬಗ್ಗೆ, ಇದಿಲ್ಲ, ಅವರು ಹಾಕಿ ಆಗಿದೆ, ಅವರು ಇರಲಿಲ್ಲ. ಮತ್ತೆ ನಾನು ಕೇಳಿದೆ ಎಂದು ಅವು ಪುದರ್ ಚೇಂಜ್ ಮಾಡ್ತಾರೆ ಇಜ್ಜಾನ ಸುಬ್ರಹ್ಮಣ್ಯ ಗೋಡೆಗೆ ಪೋಂದಿಲ್ಲ ಅಂತ ಅವರು ಹೇಳಿದರು ನನ್ನಲ್ಲಿ. ಹಾಗೆ ಹೌದು. ಹಾಗಾಗಿ ಅದರಲ್ಲಿ ಅವರ ತಪ್ಪು ಇಲ್ಲ, ನಮ್ಮ ತಪ್ಪು ಇಲ್ಲ. ನಾವಂದ್ರೆ ದೂರದಲ್ಲಿದ್ದೆವು. ಸರಿ, ಹಾಗಾದ್ರೆ ಈಗ ನಿಮಗೆ ಬುರುಡೆ ಗ್ಯಾಂಗ್ ಅಂತ ಆ ಶೀರ್ಷಿಕೆ ಕೊಟ್ಟ ಬಗ್ಗೆ ನಿಮಗೆ ವಿಷಾದ ಇದೆಯಾ? ಯಾವ್ದು ಸರ್? ಈಗ ಬುರುಡೆ ಗ್ಯಾಂಗ್ ಅಂತ ಯಕ್ಷಗಾನ ಶೀರ್ಷಿಕೆ ಕೊಟ್ಟು ಮಾಡಿದ್ದಕ್ಕೆ ನಿಮಗೆ ವಿಷಾದ ಇದೆಯಾ? ನೋಡಿ ಸರ್, ನಮ್ಮಲ್ಲಿ ಅವರು ನೇರವಾಗಿ ಕೇಳಿ ನಿಖಿಲ್ ಮಲ್ತನ ತಪ್ಪತ್ತ ಮಾರ್ಯ ಅಂತ ಹೇಳ್ತಿದ್ರೆ ನಿಜವಾಗಿಯೂ ನಮಗೆ ವಿಷಾದ ಇರ್ತಿತ್ತು. ಈ ರೀತಿಯೆಲ್ಲ ಕೆಟ್ಟದ್ದು ಬೈದ ಮೇಲೆ ನಮಗೆ ವಿಷಾದ ಇರ್ತದ? ಒಂದು ಮಕ್ಕಳಿಗಾದ್ರೂ ಅಷ್ಟೇ ಸಮಾಧಾನದಲ್ಲಿಂದ ಮಾರ ನೀ ಮುಟ್ಟೋಡ್ಚಿ ಅಂತ ಹೇಳಿದರೆ ಮುಟ್ಟುವುದಿಲ್ಲ. 2 ಕೊಟ್ಟು ಹೆಣ್ಣು ಮುಟ್ಟೋಡ್ಚಿ ಅಂತ ಹೇಳಿದರೆ ಆ ಮಕ್ಕಳು ಮತ್ತೆ ಮುಟ್ಟೋದು ಬಿಡ್ತಾವ? ಅಲ್ಲ, ನಾವು ಸರಿ ಅಂತ ಹೇಳುವುದಲ್ಲ, ನಡೆದ ವಿಷಯ ಎಷ್ಟು ಸರ್. ಇಲ್ಲ ಸರ್, ಎಂಥದ್ದು ಹೌದು. ಇಲ್ಲ ಸರ್, ಅವರು ಹೇಳ್ತಿದ್ರೆ ಅವರಿಗೆ ಘಾಸಿ ಆಗಿದೆ, ಅವರ ಮನೋಧರ್ಮಕ್ಕೆ ತೊಂದರೆ ಆಗಿದೆ. ಅದನ್ನು ನಾವು ಅದರ ಬಗ್ಗೆ ಮಾತಾಡುವುದಿಲ್ಲ. ನಮಗೆ ಬೈತಿದ್ರೆ ಮಾತಾಡ್ತಿಲ್ಲ. ನಮ್ಮ ಮನೆಯವರಿಗೆ ಬೈಯುವ ಹಕ್ಕನ್ನು ಇವರಿಗೆ ಯಾರು ಕೊಟ್ಟಿದ್ದಾರೆ? ಮತ್ತೊಂದು ವಿಷಯ ಹೇಳಿದ್ದಾರೆ, ನಮ್ಮ ತಾಯಿ ಬಗ್ಗೆ, ನಮ್ಮ ಹೆಂಡತಿ ಬಗ್ಗೆ ಎಲ್ಲ ಹೇಳಿದ್ದಾರೆ. ನೋಡಿ, ಹೇಳುವವರು ಯಾರು? ಹೇಳುವವರ ಬಗ್ಗೆ ಯೋಚನೆ ಮಾಡಬೇಕು. ನಾವು ದಿವಸಲು ಮನೆಗೆ ಹೋಗ್ತೇವೆ, ನಾವು ದಿವಸಲು ಕೊಂಡೋಗಿ ನಮ್ಮ ಮನೆಗೆ ಹಾಕ್ತೇವೆ. ನಮ್ಮ ಹೆಂಡತಿ, ನಮ್ಮ ತಾಯಿಯನ್ನು, ನಮ್ಮ ಮಕ್ಕಳನ್ನು ನಾವು ಮನೆಯಲ್ಲಿದ್ದೇ ಸಾಕ್ತೇವೆ. ಅಂಥದ್ರಲ್ಲಿ ವರ್ಷದಲ್ಲಿ 360 ದಿವಸದಲ್ಲಿ 300 ದಿವಸಕ್ಕೂ ಮನೆ ಹತ್ತಿರ ಸೋಕಾದವರು ನಮ್ಮ ಮನೆಯ ಬಗ್ಗೆ ಮಾತಾಡೋದು. ಮೊದಲು ಅವರ ಮನೆಯನ್ನು ನೋಡಬೇಕಲ್ಲ ಸರ್. ಈಗ ನಮಗೆ ಅಂದ್ರೆ ನಿಮ್ಮ ಯಕ್ಷತೆಲಿಕೆಯ ಬುರುಡೆ ಗ್ಯಾಂಗ್ ಪ್ರಹಸನದಲ್ಲಿರುವಂತಹ ವಿಚಾರಗಳು ಧರ್ಮಸ್ಥಳಕ್ಕೆ ಪ್ರಕರಣದ ಬುರುಡೆ ಗ್ಯಾಂಗ್ ಪ್ರಕರಣಕ್ಕೆ ಸಂಬಂಧಿಸಿದ ವಿಚಾರವನ್ನೇ ಅಲ್ಲಿ ತೋರಿಸಿದ ಅಥವಾ ಬೇರೆ? ನೀವು ಅದನ್ನು ಬೇಕಾದ್ರೆ ಮೊಬೈಲಲ್ಲಿ ನೋಡ್ಬೋದು. ಯಾವುದೇ ವಿಚಾರ ಅವರ ಬಗ್ಗೆ, ಕ್ಷೇತ್ರದ ಬಗ್ಗೆ ಏನು ಆ ವಿಚಾರ ಅದಕ್ಕೆ ಕನೆಕ್ಟ್ ಆಗುವಂಥ ವಿಚಾರ ಇದು ಫ್ಯಾಮಿಲಿಯಲ್ಲಿ ನಡೆಯುವಂಥ ಒಂದು ಅದರಲ್ಲಿ ಪಾತ್ರಗಳಿಗಿಟ್ಟ ಹೆಸರು ಕೂಡ ಅವರಿಗೆ ಕನೆಕ್ಟ್ ಆಗುವಂಥ. ಈಗ ಅವರ ಹೆಸರು ಇದ್ದದ್ದ ರೀತಿಯಲ್ಲೇ ಬೇರೆ ನಾವು ಹೆಸರು ಮೊದಲನೇ 2 ಹೆಸರು ಬೇರೆ ಇಟ್ಟು ಕಡೆಗೆ ಆ ಹೆಸರು ಬರುವಾಗೆ ಅಂಥದ್ದು ಕೂಡ ಇರಲಿಲ್ಲ. ನಾವು ಮಾಡಿದ ಕಾನ್ಸೆಪ್ಟೇ ಬೇರೆ. ನಾವು ಮಾಡಿದ ಕಾನ್ಸೆಪ್ಟ್ ಏನು ಅಂತ ಕೇಳಿದರೆ, ಸಮಾಜದಲ್ಲಿ ಒಬ್ಬ ಉನ್ನತ ಸ್ಥಾನಮಾನದಲ್ಲಿರುವ ವ್ಯಕ್ತಿಯ ಪೂರ್ವಾಪರವನ್ನು ತಿಳಿಯದೆ ನಾವು ಅವನ ಬಗ್ಗೆ ಅಪವಾದ ಹಾಕಬಾರ್ದು ಎನ್ನುವ ಕಾನ್ಸೆಪ್ಟನ್ನು ಇಟ್ಟುಕೊಂಡು ನಾವು ಮಾಡಿದ್ದು.
ಅಲ್ಲ, ಅದು ಅವರಿಗೆ connect connect ಮಾಡಿಕೊಂಡದ್ದು ಅದೇ ಹೇಳಿದ್ದಾರೆ ಅವರು, ಅದರಲ್ಲಿ ಹೇಳಿದ್ದಾರೆ ಅವು ಎಂಕೆ ಬಂತೀನಿ, ಎಂಕ್ಲೆಗೆ ಬಂತೀನಿ, ಅವು ಎಂಕ್ಲೆಗೆ ಬಂತೀನಿ ಅಂತ ಏನು ಮಾಡಲಿಕ್ಕೆ ಆಗ್ತದೆ ನೋಡಿ ಸರ್. ನಾವು ಈಗ ಒಂದು ವಿಷಯ ತಗೊಳ್ಳುವಾಗ 10 ಸಲ ಯೋಚನೆ ಮಾಡ್ತೇವೆ. ನಾವೆಲ್ಲ ಕುಳಿತು ಅದರಲ್ಲಿ ಯಾವುದು ಬೇಕು ಯಾವುದು, ನಮ್ಮ ಈಗ ಭಾಗವತರು ಇದ್ದಾರೆ, ಅವರಲ್ಲಿ ಕೇಳಿ, ಅವರೇ ಹೇಳ್ತಾರೆ ಅದರ ಬಗ್ಗೆ. ಬೇಕಾದರೆ ನಾವು ಎಷ್ಟೋ ವಿಷಯಗಳನ್ನು ಆ ಪಂಪೆಲ್ ಸರ್ಕಲ್ ಇದ್ದೆಲ್ಲ ಕೆಲವು ಸಮಸ್ಯೆಗಳ ಆಗುವ ಟೈಮಲ್ಲಿ ನಾವು ಅದು ಕಾನ್ಸೆಪ್ಟ್ ಮಾಡುವಂತ ಹೇಳುವಾಗ ಭಾಗವತರೇ ಹೇಳಿದವರು, ಬೇಡ ಅದು ಕಾಂಟ್ರವರ್ಸಿ ಆಗ್ತದೆ, ಬೇಡ ಅದನ್ನು ಬಿಡ್ಬಿಡು ಅಂತ. ಅಂಥದ್ದು ತುಂಬ ಆಗಿದೆ. ಅಂದರೆ ಮಾಡೋದು ಬೇಡ ಅಂತ ನಮಗೆ ಸೂಚನೆ ಕೊಡ್ತಾರೆ ಮೊದಲೇ. ಇದರ ಬಗ್ಗೆ ಅವರು ಕೂಡ ಯಾಕೆ ಹೇಳಲಿಲ್ಲ ಅಂತ ಕೇಳಿದರೆ, ಇದು ಯಾರಿಗೂ ಸಂಬಂಧಪಟ್ಟದ್ದಲ್ಲ. ನಾವು ಆ ಉದ್ದೇಶ ಇಟ್ಟುಕೊಂಡು ಮಾಡಿದ್ರಲ್ವ ನಮಗೆ ಈಗ ಅದು ಕನೆಕ್ಟ್ ಆಗೋದು. ನಾವು ಆ ಉದ್ದೇಶ ಇಟ್ಟುಕೊಂಡೇ ಮಾಡಿದ್ದಲ್ಲ. ನಮ್ಮ ಮನೆ ಹೆಣ್ಣು ಮಕ್ಕಳನ್ನು ಇವರು ತಂದು ಬೀದಿಯಲ್ಲಿ ನಿಲ್ಲಿಸುವುದೆಂಥದ್ದು? ಮೊದಲು ಇವರ ಮನೆಯನ್ನು ನೋಡಿಕೊಳ್ಬೇಕು. ಇಲ್ಲ ಇಲ್ಲ ಸರ್, ಇವರು ಭಾಗವತರು ಮತ್ತು ಇವರು ಸೇರಿಕೊಂಡು ಮಾಡೋದು. ಓಕೆ, ಧನ್ಯವಾದಗಳು. ಧನ್ಯವಾದಗಳು. ಮಾಧ್ಯಮ ಮಾತಾ ಬಂದರೆ ವೈಯಕ್ತಿಕವಾಗಿ ನಮಗೆ ಘಾಸಿ ಮಾಡಿದ ಕಾರಣ ನಾವಿಲ್ಲಿ ಸೇರಬೇಕಾಯಿತು. ಯಾವುದೇ ವ್ಯಕ್ತಿಗೆ ಯಾರದ ಮನೆಗೆ ಬೈಯುವಂತಹ ಹಕ್ಕಿಲ್ಲ. ಒಂದು ಮಾಧ್ಯಮದ ರೀತಿ ಕೆಲಸ ಮಾಡುವಂತಹ ಕಲಾವಿದವರು ನಾವು. ಏನೇ ಇದ್ರೂ ನಮಗೆ ಒಂದು ಫೋನ್ ಮಾಡಿ ಮಾತಾಡ್ಬೋದು, ಅಥವಾ ಒಂದು ಕಡೆ ಸಿಕ್ಕಿ ಒಂದು ಮೀಟಿಂಗ್ ಮಾಡಿ ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ಬೋದು. ಅದನ್ನು ಹೊರತು ವೈಯಕ್ತಿಕವಾಗಿ ಘಾಸಿ ಮಾಡುವಂತಹ ಯಾವುದೇ ಹಕ್ಕು ಯಾರಿಗೂ